योऽन्तः प्रविश्य मम वाचमिमां प्रसक्तां सञ्जीवयत्यखिलशक्तिधरस्वधाम्ना अन्याश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्। तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिर्मुनिपुङ्गवम्। कल्याणानां निधानं कलिमलमथनं पावनं पावनानां पाथेयं यन्मुमुक्षोः सपदि परपदप्राप्तये प्रस्थितस्य विश्रामस्थानमेकं कविवरवचसां जीवनं सज्जनानां बीजं धर्मद्रुमस्य प्रभवतु भवतां भूतये रामनाम। यः पृथ्वी भरवारणाय दिविजैः सम्प्रार्थितश्चिन्मयः सञ्जातः पृथिवीतले रविकुले मायामनुष्यो व्ययः निश्चक्रं हतराक्षसः पुनरगात् ब्रह्मत्वमाद्यं स्थिरां कीर्तिं अपहरां विधाय जगताम् तं जानकीशं भजे। स्थिरां कीर्तिं विधाय जगताम् तं जानकीशं भजे। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं प्रणतराक्षसान्तकम्। ಉದಯ ಶ್ರೀಗಳವರ ಪದದ್ವಂದ್ವಗಳಿಗೆ ಅಡಿಭಾಗಿ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳಗ್ತಾ ಇರುವಂತಹ ಶ್ರೀರಾಮ ಎನ್ನುವ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಪಾತ್ರ ಪರಿಕ್ರಮಕ್ಕೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಸೀತಾಮಾತೆಯ ಪಾತ್ರವನ್ನು ನೋಡಿ ಆದ ಮೇಲೆ ಕೊನೆಯಲ್ಲಿ ನನ್ನ ಹತ್ರ ಕೇಳಿದಂತಹ ಒಂದು ಶ್ಲೋಕದ ವಿಷಯವಾಗಿ ನಾನು ಒಂದು ಮಾತನ್ನು ಹೇಳಿದ್ದೆ. ಪ್ರಾಯಶಃ ಅದರ ಬಗ್ಗೆ ಕೆಲವು ಜನರಿಗೆ ಸಂಶಯ ಬಂದ ಹಾಗಿದೆ. ಸಾಮಾನ್ಯವಾಗಿ ಬೆಳಗಾತ ಎದ್ದು ಹೇಳುವಂತಹ ಒಂದು ಶ್ಲೋಕ ಇದು. ಅಹಲ್ಯ, ದ್ರೌಪದಿ, ಸೀತಾ ಅಂತ ಹೇಳ್ತಾರೆ. ಸೀತಾ ಅಂತ ಹೇಳಬೇಕಾದದ್ದಿಲ್ಲ ಅಂತ ನಾನು ಹೇಳಿದ್ದೇನೆ. ಹಾಗೆ ಅಂತ ಶ್ಲೋಕ ಹೇಳಬಾರದು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಇದರಲ್ಲಿ ಏನ್ ಹೇಳಬೇಕು ಅಂದ್ರೆ ಅಹಲ್ಯ, ದ್ರೌಪದಿ, ತಾರಾ, ತಾರಾ ಮಂಡೋದರಿ ತಥಾ. ಈ ಶ್ಲೋಕದ ಬಗ್ಗೆ ತುಂಬಾ ಬೇರೆ ಬೇರೆ ಅಭಿಪ್ರಾಯಗಳಿವೆ. ನಾನು ಅದು ಯಾವುದಕ್ಕೂ ಈಗ ಅರ್ಥ ವಿವರಣೆ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಅದು ನೇರ ನನ್ನ ವಿಷಯಕ್ಕೆ ಸಂಬಂಧಿಸಿದ್ದಲ್ಲ. ಸುಮಾರು 8-10 ವರ್ಷಗಳ ಹಿಂದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕೆಯಲ್ಲಿ ಒಂದು ಸುದೀರ್ಘವಾದಂತಹ ಲೇಖನವನ್ನ ನಾನು ಬರೆದಿದ್ದೆ. ಪ್ರಾಯಶಃ ಅದು ಸಿಕ್ಕಿದರೆ ಸಂತೋಷ. ಯಾಕೆಂದ್ರೆ ಈಗ ಒಂದು ತಿಂಗಳ ಹಿಂದೆನೂ ಸಹ ಈ ಶ್ಲೋಕಕ್ಕೆ ಒಬ್ಬ ಸಾಹಿತಿ ಅಪಾರ್ಥ ಮಾಡಿಕೊಂಡೇ ಒಂದಿಷ್ಟು ಲೇಖನ ಬರೆದಿದ್ರು. ಆದ್ರೂ ನನಗೆ ಆಶ್ಚರ್ಯ ಆಯ್ತು. ಪ್ರಾಯಶಃ ಇವರಿಗೆ ಉತ್ತಮವಾದಂತಹ ಅಂಶ ಬೇಡ, ತಮಗೇನು ಗೊತ್ತಿಲ್ಲೋ ಅದನ್ನು ಇನ್ನೊಬ್ಬರಿಗೂ ಗೊತ್ತಿಲ್ಲದೆ ಇರುವಂಗೆ ಹೇಳುವುದೇ ಇವರು ಸ್ವಭಾವ ಅಂತ ತೀರ್ಮಾನ ಮಾಡಿ ಆಮೇಲೆ ಅದನ್ನು ನಾನು ಪಕ್ಕಕ್ಕೆ ಇಟ್ಟಿದ್ದಾಗಿದೆ.
ಅಷ್ಟು ಹಿನ್ನೆಲೆಯಲ್ಲಿ ಅಲ್ಲಿ ಹೇಳಬೇಕಾದದ್ದು ಅಹಲ್ಯ, ದ್ರೌಪದಿ, ತಾರಾ, ತಾರಾ ಮಂಡೋದು ತಥ. ಅದು ಯಾಕೆ, ಏನು ಎತ್ತ ಅಂತ ನಿಮಗೂ ಸಂಶಯ ಬಂದಿರ್ಬೋದು. ಪಂಚಕನ್ಯಾ ಅಂತುಂಟವರೇನು ಕನ್ಯೆಯರ, ಒಬ್ರು ಕನ್ಯೆಯರಲ್ಲ ಅಲ್ಲ. ತುಂಬಾ ಸಂಶಯ ಉಂಟು. ಎಲ್ಲ ಸಂಶಯಗಳಿಗೂ ಸಹ ನಾನಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ. ಇದು ಒಂದು. ಎರಡನೇದು, ನಿನ್ನೆ ದಿವಸ ನಾವು ಸೀತಾದೇವಿಯ ಪಾತ್ರವನ್ನ ನೋಡಿದ್ದಾಗಿದೆ. ಇಡೀ ಪಾತ್ರದಲ್ಲಿ ನಾವು ನೋಡಬೇಕಾದದ್ದು ಒಂದು ಅಂಶ ಏನಂದ್ರೆ, ಮನುಷ್ಯ ತಪ್ಪು ಮಾಡುವುದು ಸಹಜ, ಆದ್ರೆ ಮಾಡಿದ ತಪ್ಪನ್ನ ತಿದ್ದಿಕೊಳ್ಳದೇ ಇರುವುದು ಅಪರಾಧ. ತಪ್ಪನ್ನ ತಿದ್ದಿಕೊಂಡ್ರೆ ಅದು ಮತ್ತು ಮುಂದಿನ ಹೆಜ್ಜೆಗೆ ಅನುಕೂಲವಾಗ್ತದೆ. ಇದು ನಮ್ಮವರು ಹೇಳಿದಂತಹ ಸತ್ಯದ ಮಾತು. ಅಡಿಜಾರಿ ಬೀಳುವುದು, ಕೊಡವಿಕೊಂಡೇಳುವುದು, ಕಡುಬ ನುಂಗುವುದು, ಕೈ ಮದ್ದ ಕುಡಿಯುವುದು, ದುಡುಕಿ ಮತಿ ತಪ್ಪುವುದು, ತಪ್ಪನು ಒಪ್ಪೆ ಎನ್ನುವುದು, ಬದುಕೆಂಬುದಿದು ತಾನೆ ಮಂಕುತಿಮ್ಮ. ಪ್ರಾಯಶಃ 199 ಜನ ಈ ಚೌಕಟ್ಟಿನೊಳಗೆ ಬರ್ತಾರೆ. ದುಡುಕಿ ಮತಿ ತಪ್ಪುವುದು, ತಪ್ಪನು ಒಪ್ಪೆ ಅಂತಾನೆ ಹೇಳೋದು. ತಪ್ಪನ್ನು ಒಪ್ಪದೇನೆ ಅಂತಂದ್ರೆ ಅಲ್ಲೊಂದು ದಾರಿ ಸಿಗ್ತದೆ. ಹಾಗೆ ಸೀತಾಮಾತೆ ಈ ಗುಂಪಿಗೆ ಬರುವವಳು. ತಪ್ಪು ಮಾಡಿದ್ದಕ್ಕೆ ತಕ್ಷಣದಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ನನ್ನಿಂದ ತಪ್ಪಾಯಿತು ಅಂತೆ. ಈ ಗುಣ ಇದೆಯಲ್ಲ, ಅದು ಅತ್ಯಂತ ದೊಡ್ಡ ಗುಣ. ಇಂತಹ ಗುಣ ಇದ್ದದ್ರಿಂದಲೇ ಅವಳು ಭಾರತೀಯ ಸ್ತ್ರೀಯರಲ್ಲಿ ಅಗ್ರಮಾನ್ಯರಾದಳು, ಆ ಎತ್ತರಕ್ಕೆ ಏರಿದ್ರು. ನಾವು ರಾಮ ಅಂತ ಹೇಳಬೇಕಿದ್ರೆ ಬರೇ ರಾಮ ಅಂತ ಹೇಳೋದಿಲ್ಲ. ಆ ರಾಮನ ನಾಮದ ಹಿಂದೆ ಸೀತಾರಾಮ ಅಂತಾನೆ ಬರಬೇಕು. ಹೀಗೆ ಅವಳು ಆ ಎತ್ತರಕ್ಕೆ ಏರಿದಳು. ಕಾರಣ ಅವಳ ಈ ಗುಣ. ಇಷ್ಟು ಹಿನ್ನೆಲೆಯಲ್ಲಿ ಇವತ್ತು ನಾವು ನೋಡಬೇಕಾದದ್ದು ಆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಒಂದು ಪಾತ್ರ ಪರಿಕ್ರಮ ಮಾಡಬೇಕು. ಒಂದು ಮಾತನ್ನು ಹೇಳ್ತೇನೆ, ಪ್ರಾಯಶಃ ಈ ಪಾತ್ರವನ್ನ ಪರಿಚಯಿಸುವಾಗ ಆಗುವಷ್ಟು ಕಷ್ಟ ಇನ್ಯಾವ ಪಾತ್ರದಲ್ಲೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಡೀ ರಾಮಾಯಣದ ಜೀವಾಳವೇ ಈ ಪಾತ್ರ. ಅದರ ಜೊತೆಗೆ ಪ್ರತಿಯೊಂದು ಪಾತ್ರಗಳೂ ಸಹ ಈ ಪಾತ್ರದ ಸುತ್ತಲೂ ಪ್ರದಕ್ಷಿಣೆ ಹಾಕ್ತಾನೆ ಇರ್ತವೆ, ಅಥವಾ ಆ ಎಲ್ಲ ಪಾತ್ರಗಳ ಜೊತೆಗೂ ರಾಮ ಸೇರಿಕೊಂಡೇ ಇರ್ತಾನೆ. ಹಾಗಾಗಿ ಈಗಾಗಲೇ ನೋಡಿದಂತಹ ಕೌಸಲ್ಯ ಪಾತ್ರದಲ್ಲಿ, ಸುಮಿತ್ರೆಯ ಪಾತ್ರದಲ್ಲಿ, ಕೈಕೇಯ ಪಾತ್ರದಲ್ಲಿ, ದಶರಥನಲ್ಲಿ, ಹೆಚ್ಚೇಕೆ ಮಾರೀಚನಲ್ಲಿ, ಎಲ್ಲರ ಜೊತೆಗೂ ಸಹ ರಾಮನಿಗೆ ಸಂಬಂಧಪಟ್ಟಂತಹ ಅಷ್ಟೋ ಇಷ್ಟೋ ವಿಷಯ ಬಂದಿರುತ್ತೆ. ಹಾಗಾಗಿ ಈ ಮಹಾನುಭಾವನ ವಿಷಯವನ್ನ ನಾವು ಅಲ್ಲಲ್ಲಿ ಈಗಾಗಲೇ ನೋಡಿದ್ದೇವೆ. ಆದರೂ ಸಹ ಈಗ ಅವನ ಬಗ್ಗೆ ಪುನಃ ಒಂದಿಷ್ಟು ಪುನರುಕ್ತಿ ಇಲ್ಲದೇ ಇರುವ ಹಾಗೆ, ಪುನರುಕ್ತಿ ಆಗದೇ ಇರುವ ಹಾಗೆ ಕೆಲವು ಅಂಶಗಳನ್ನ ನಾವು ನೋಡಬೇಕು. ಅವನ ಬಗ್ಗೆ ಎಷ್ಟು ಹೇಳಿದರೂ ಸಹ ಕಡಿಮೆ ಅಂತ ಭಾವಿಸಿ ಯಥಾಮತಿ ಒಂದಿಷ್ಟು ಪ್ರಯತ್ನ ಮಾಡ್ತೇನೆ. ಯಾಕೆಂದ್ರೆ ಹಿಮಾಲಯದ ಎದುರಿನಲ್ಲಿ ನಿಂತು ಒಂದು ಹಿಡಿ ಮಣ್ಣನ್ನು ತೆಗೆದ್ರೆ ಅಲ್ಲಿ ಏನು ಬದಲಾವಣೆ ಆಗುವುದಿಲ್ಲ. ಹಾಗೆ ಅಂತ ನಾನು ಹಿಮಾಲಯವನ್ನು ತಂದೆ ಅಂತಂದ್ರೆ ಅದು ಮೂರ್ಖತನ ಆಗಿರುತ್ತದೆ. ಅದಕ್ಕೋಸ್ಕರ ಹೇಳಿದೆ, ಆ ಎತ್ತರದ ಪಾತ್ರದ ಎದುರಿನಲ್ಲಿ ನಾವು ಅದನ್ನ ಪರಿಕ್ರಮ ಮಾಡುವುದಿರಲಿ, ಕೆಲವು ಸಲ ಕೈ ಮುಗಿಯುವುದಕ್ಕೂ ಸಹ ಅರ್ಹತೆ ಬೇಕು ಅಂತ ಭಾವಿಸಿ ಮತ್ತೆ ಪುನಃ ವಿಷಯದ ಕಡೆಗೆ ಬರ್ತೇನೆ. ಶ್ರೀರಾಮಚಂದ್ರನನ್ನ ಸಂಕ್ಷೇಪವಾಗಿ ಪರಿಚಯಿಸಿಬಿಡ್ತೇನೆ. ಮೊದಲು ಅವಳು ನಮ್ಮಲ್ಲಿ ಒಂದು ಕ್ರಮವನ್ನು, ಒಂದು ಸೂತ್ರಪ್ರಾಯವಾಗಿ ಹೇಳುವುದು, ಆಮೇಲೆ ವ್ಯಾಖ್ಯಾನ. ಆ ಸೂತ್ರಪ್ರಾಯವಾಗಿ ಹೇಳುವಂತಹ ಕ್ರಮದಲ್ಲಿ ಹೇಳುವುದಾದ್ರೆ, ರಾಮಚಂದ್ರ ಒಬ್ಬ ಉತ್ತಮವಾದಂತಹ ಮಗ, ನಂಬರ್ 1. ಈಗ ನಮಗೆ ರಾಮಾಯಣ ಸಿಗ್ತದೆ ಉದಾಹರಣೆ. ಅದಾದ್ಮೇಲೆ ಅವನು ಆದರ್ಶ ಪತಿ, ಇದಕ್ಕೆ ಸಿಗ್ತದೆ. ಇದ್ರ ಜೊತೆ ನಿಮ್ ಸಂಶಯವೂ ಹೇಳ್ತದೆ, ಗೊತ್ತು ನನಗೆ. ಮತ್ ಪುನಃ ಅದನ್ನ ನಾವು ವಿಚಾರ ಮಾಡುವುದಿದ್ದೆ, ಮುಂದೆ ನೋಡೋಣ. ಅದಾದ್ಮೇಲೆ ಆತ ನೆಚ್ಚಿನ ಸೋದರ, ಇದ್ರ ಬಗ್ಗೆ ನೋ ಡೌಟ್. ಅದಾದ್ಮೇಲೆ ನೆಚ್ಚಿನ ಸ್ನೇಹಿತ, ಇದ್ರ ಬಗ್ಗೂ ಸಹ ಸಂಶಯ ಇಲ್ಲ. ಪ್ರೀತಿಯ ಪ್ರಭು, ಮತ್ತೆ ನಿಸ್ವಾರ್ಥ ಪ್ರಜಾ ಸೇವಕ, ಧರ್ಮದ ಆರಾಧಕ, ದಕ್ಷ ಆಡಳಿತಗಾರ,
ಮೂರ್ತಿವೆತ್ತಿರುವಂತಹ ಸೌಂದರ್ಯದ ಘಣಿ, ಋಷಿಮುನಿಗಳ ಕಟ್ಟಾ ಕಿಂಕರ. ಮತ್ತೆ ಆತ ಎಂಥವನು? ಇಂದ್ರಿಯಗಳನ್ನು ನಿಗ್ರಹಿಸಿದಂತಹ ಯೋಗಿಗಳಿಗೂ ಧ್ಯೇಯನಾದಂತಹ ಯೋಗೀಶ್ವರ, ದೀನ ದುರ್ಬಲರ ಆಪ್ತ ಬಂಧು, ಪತಿತ ಪಾವನ, ಮತ್ತೆ ವಿಚಾರವಂತರಲ್ಲೆಲ್ಲ ವಿಚಾರವಂತ, ಅಸೂಯೆ ಪಟ್ಟವರಿಗೂ ಆತ ಅನುಕರಣೀಯ, ಅವನ ಶತ್ರುಗಳಿಗೂ ಸಹ ಅವನನ್ನು ನೋಡಿದಾಗ ಕೈ ಮುಗಿಬೇಕು ಅನ್ನುವ ಭಾವನೆ ಬರುವ ಹಾಗೆ ಇರುವಂತಹ ವ್ಯಕ್ತಿತ್ವ. ಒಂದು ಎರಡು ಅವನ ಸದ್ಗುಣಗಳು. ಹಾಗಾಗಿ ಈ ಎಲ್ಲ ಗುಣರಾಶಿಗಳಲ್ಲಿ ಯಾವುದನ್ನು ಹೇಳೋದು ಯಾವುದನ್ನು ಬಿಡೋದು ಅಂತಂದ್ರೆ ತುಂಬ ಕಷ್ಟ ಹೇಳೋದು. ಹಾಗಾಗಿ ಹೇಳಿದ್ದೇನೆ, ಯಥಾಮತಿ ಯಥಾಶಕ್ತಿ ಆ ಪಾತ್ರವನ್ನ ಪರಿಕ್ರಮ ಮಾಡೋದಕ್ಕೆ ನಾನು ಪ್ರಯತ್ನಿಸ್ತೇನೆ. ಮತ್ತೆ ಇವತ್ತು ನಾವು ಎಲ್ಲಿಂದ ಶುರು ಮಾಡಬೇಕು ಈ ಪಾತ್ರವನ್ನ ಅಂತಂದ್ರೆ, ಅವನು ಹುಟ್ಟಿದಾಗಿನಿಂದಲೇ ಶುರು ಮಾಡಬೇಕು. ಯಾಕೆಂದ್ರೆ ಅವನ ನಾಮಕರಣದಲ್ಲೇ ಒಂದು ವಿಶೇಷತೆ ಉಂಟು ಅಂತ ಕಾಳಿದಾಸ. ಚೈತ್ರ ಮಾಸ, ನವಮಿ, ಪುನರ್ವಸು ನಕ್ಷತ್ರ, ಮಧ್ಯಾಹ್ನ ಅಭಿಜಿನ್ ಮುಹೂರ್ತ. ಈ ಸಂದರ್ಭದಲ್ಲಿ ದಶರಥನಿಗೆ ಮೊದಲ ಮಗನಾಗಿ ಒಂದು ಗಂಡು ಮಗು ಹುಟ್ಟಿತು. ಕೊನೆಗೆ ಆ ಮಗುವಿಗೆ ನಾಮಕರಣ ಮಾಡುವ ಸಂದರ್ಭ ಬಂದಿತ್ತು. ಏನು ನಾಮಕರಣ ಮಾಡಬೇಕು ಅನ್ನೋದು ಸಾಮಾನ್ಯವಾಗಿ ನಮ್ಮನ್ನೆಲ್ಲ ಕಾಡುವ ಪ್ರಶ್ನೆ. ಇವತ್ತಾದ ತಕ್ಷಣ ನಾವು ಒಂದ್ಸಲ ಗೂಗಲ್ ನೋಡು ಅಲ್ವಾ, ಈ ದಾರಿ ಹಿಡಿತೇವೆ, ಅದಿಲ್ವಾ ಅಂಗಡಿಯಿಂದ ಪುಸ್ತಕ ಬರುತ್ತೇವೆ, ಅಲ್ಲ ಒಂದು ಪುಸ್ತಕ ಮಾಡಿರ್ತಾನೆ, ನಿಮ್ಮ ಮಗುವಿಗೆ ನಮ್ಮದೊಂದು ಹೆಸರು ಅಂತ ಪುಸ್ತಕದ ಹೆಸರು. ಎಷ್ಟು ಒಳ್ಳೊಳ್ಳೆ ಹೆಸರಿರ್ತಾರೆ ಅದು. ನಾನು ಅದನ್ನು ಹೇಳಿ ನನ್ನ ವಿಷಯ ದೂರ ಹೋಗುವುದಿಲ್ಲ. ಅಷ್ಟು ಅಶ್ರದ್ಧಾಳವಾದ ಹೆಸರುಗಳೆಲ್ಲ ಇರ್ತವೆ. ಅದು ಹೆಸರೇನು ಕೇಳಿದ್ರೆ ನಾವು ತಿಳ್ಕೊಳ್ಳೋದಕ್ಕೆ ತಪಸ್ ಮಾಡಬೇಕು. ಅಷ್ಟರ ಮಟ್ಟಿಗೆ ನಿರರ್ಥಕವಾದಂತಹ ಹೆಸರುಗಳಂತಹ ಅರ್ಥ ಇರುವಂತಹ ಹೆಸರುಗಳನ್ನ ಅಲ್ಲಿ ಹಾಕ್ತಾರೆ. ನಮ್ಮವರು ಹೊಸ ಹೆಸರು ಅಂದ್ರೆ ಈ ಹೆಸರನ್ನು ಇಟ್ಟಿದ್ರಿಂದ ಈ ಸಂತತಿಯಲ್ಲಿ ಈ ಹುಡುಗನೋ ಈ ಹುಡುಗಿಯೋ ಯಾರೂ ಮಾಡದೇ ಇರುವಂತಹ ಘನಂಧಾರಿ ಕೆಲಸ ಮಾಡ್ಬಿಡ್ತಾರೆ ಅನ್ನುವ ಭಾವನೆಯಲ್ಲಿ ಹೆಸರಿಟ್ಟು ಇವ್ರ ಭುಜನ ಇವರೇ ತಕ್ಕೊಳ್ಳೋದು. ಬೇಸರ ಮಾಡ್ಕೊಳ್ಬೇಡಿ. ನಾನು ನೋಡಿದ್ದನ್ನ ಅಕ್ಕಪಕ್ಕದಲ್ಲಿ ನೋಡ್ತಾ ಇರೋದನ್ನ ನಮ್ಮ ಪ್ರಾಚೀನರು ಒಂದು ಮಗುವಿಗೆ ನಾಮಕರಣ ಮಾಡಬೇಕಿದ್ರೆ ಆ ಮಗುವಿನ ಇಡೀ ಭವಿಷ್ಯವನ್ನು ಹೇಳುವಂತಹ ಅಥವಾ ಅವನ ಭವಿಷ್ಯದ ಹಣೆ ಬರಹ ಆ ಹೆಸರಿನಲ್ಲಿ ಅಡಕವಾಗಿರುವಂತಹ ಹೆಸರನ್ನು ಇಡ್ತಿದ್ರು. ಇದಕ್ಕೆ ನಾವು ಬೇಕಷ್ಟು ಉದಾಹರಣೆ ನಡೆಸುತ್ತೇವೆ. ಉಪನಿಷತ್ತಿನಲ್ಲಿ ನಚಿಕೇತ ಅಂತ ಹೆಸರು ಕೇಳಿದ್ದೀರಿ. ಯಾಕವನಿಗೆ ಹೆಸರಿಟ್ಟರು? ಏನ್ ಕೆಲಸ ಇರಲಿಲ್ವಾ? ರಾಮಾಯಣದಲ್ಲೇ ಬರ್ತದೆ ದಂಡಕಾರಣ್ಯ ಅಂತ. ಆ ಅರಣ್ಯದ ಹೆಸರು ದಂಡಕ ಅಂತ. ಇದರಲ್ಲಿ ಏನೋ ಒಬ್ಬ ದಂಡ ಅನ್ನೋರು ಇರ್ಬೇಕಿತ್ತಲ್ವ? ಯಾಕೆ ಅವನ ಹೆಸರು ದಂಡ? ಹೌದು ತಾನೆ? ಹಾಗಾಗಿ ಹೀಗೆ ಅವರ ಹೆಸರಿನಲ್ಲಿ ಆ ವ್ಯಕ್ತಿಯ ಬದುಕಿನ ಬಹುಭಾಗ ನಿರ್ಧಾರ ಆಗ್ತಿತ್ತು. ಇವತ್ತು ನಮಗೆ ಆ ದೂರದರ್ಶಿತ್ವವೂ ಇಲ್ಲ. ಅದರ ಜೊತೆಗೆ ನಿಜವಾದ ಅರ್ಥದ ಹಿನ್ನೆಲೆಯಲ್ಲಿ ನಾವು ಹೆಸರನ್ನಿಡಬೇಕು ಅನ್ನೋದು ಸಹ ನಮಗೆ ಗೊತ್ತಿಲ್ಲ. ಬರೇ ಒಂದಿಷ್ಟು ಶಬ್ದಗಳನ್ನ ಇಡೋದು, ಆಮೇಲೆ ಏನ್ ಚೆನ್ನಾಗಿದೆ ಅಂತ ಇವರೇ ಹೇಳ್ಕೊಳ್ಳೋದು, ಬೇರೆಯವರು ತಲೆ ಹಾಕೋದು. ಆದರೆ ಇಷ್ಟು ಬಿಟ್ರೆ ಇನ್ನೇನು ಸಹ ಆಗೋದಿಲ್ಲ. ಆದ್ರೆ ದಶರಥ ಮಗನಿಗೆ ನಾಮಕರಣ ಮಾಡಬೇಕು. ಏನ್ ಮಾಡಬೇಕು? ವಸಿಷ್ಠರ ಮೊದಲು ಬಂದಿರಬೇಕು. ಇವನಿಗೆ ಏನ್ ನಾಮಕರಣ ಮಾಡ್ಲಿ ಅಂತ ತವಕ ಇದ್ದಿರ್ಬೇಕು ಪ್ರಾಯಶಃ. ವಸಿಷ್ಠನ ಕೇಳಿದಾಗ ಯಾಕೆ ಯೋಚನೆ ಮಾಡ್ತೀಯ, ಹೋಗು ಅಲ್ಲಿ ಆಗತ್ತೆ ಅಂತ ಅಂದಿರ್ಬೇಕು ಅವ್ರು ಪ್ರಾಯಶಃ. ಹೋಗಿ ಆ ಮಗುವಿನ ಮುಖವನ್ನ ದಶರಥ ನೋಡಿದ. ಏನ್ ಹೆಸರಿಡ್ಲಿ ಕಂದ ಅಂತ ಕೇಳಿರ್ಬೇಕು ಪ್ರಾಯಶಃ. ಆಗ ಆ ಮಗು ಒಮ್ಮೆ ತನ್ನ ದೇಹವನ್ನು ಕುಲುಕಿತಂತೆ. ರಾಮ ಇತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತಃ ನಾಮಧೇಯಂ ಗುರುಶ್ಚಕ್ರೇ ಜಗತ್ ಪ್ರಥಮ ಮಂಗಳಂ.
ಇತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತಃ ನಾಮಧೇಯಂ ಗುರುಶ್ಚಕ್ರೆ ಜಗತ್ ಪ್ರಥಮ ಮಂಗಲಂ. ಆ ಮಗು ಕೈ ಕುಲುಕಿದಾಗ ಇವನ ತಲೆಗೆ ಚಕ್ ಅಂತ ಹೊಳಿತಂತೆ. ಅಂದ್ರೆ ಇವನ ಬುದ್ಧಿಯನ್ನ ಆ ಮಗು ಏನ್ ಮಾಡಿತು? ಪ್ರಚೋದಿಸಿತು. ಇದನ್ನೇ ನಾವು ಕೇಳೋದು, ಧಿಯೋ ಯೋನ ಪ್ರಚೋದಯ. ನನ್ನ ಬುದ್ಧಿಯನ್ನ ಆತ ಪ್ರಚೋದಿಸಿಲ್ಲ. ಅವನು ಪ್ರಚೋದಿಸಿದರೆ ಅಂದ್ರೆ ಅದನ್ನ ಸಕ್ರಿಯಗೊಳಿಸಿದರೆ, ಚೇತನದಂತೆ ಅದನ್ನ ಹೊಳಪುಗೊಳಿಸಿದರೆ ಆಗ ನಮ್ಮ ಬುದ್ಧಿ ಕೆಲಸ ಮಾಡುತ್ತದೆ. ಹಾಗೆ ಆ ಮಗು ದಶರಥನ ಬುದ್ಧಿಗೆ ಒಂದು ಹೊಳಪನ್ನು ಕೊಟ್ಟಿದ್ದಂತೆ. ಏನು? ಯಾಕೆ ವಿಚಾರ ಮಾಡ್ತೀಯೇ ಬೇರೆ ಬೇರೆ ಎಲ್ಲ ನಾಮವನ್ನು ನೋಡೋದಕ್ಕೆ? ನನ್ನ ನೋಡಿದಾಗ ನಿನ್ಗೆ ಅನ್ಸಲ್ವಾ ನಾನು ಸುಂದರವಾಗಿದ್ದೇನೆ ಅಂತ? ರಾಮ ಇತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತ. ಮೊದಲೇ ಸುಂದರವಾದ ಮಗು. ಆ ಸುಂದರವಾದ ಮಗು ಒಮ್ಮೆ ಕೈಕಾಲಾಡಿಸಿ ಹೀಗೆ ತನ್ನ ದೇಹವನ್ನು ಕುಲುಕಿದಾಗ ಚೈತನ್ಯದ ಚಿಲುಮೆ ಚಿಲಿದ ಹಾಗಾಗ್ಬಿಟ್ಟು ಹೀಗೆ. ಏನು ಅದಷ್ಟು ಸುಂದರವಾಗಿತ್ತು ಕಂದ ಆ ಮಗು. ಹಾಗಾಗಿ ನಾಮಧೇಯಂ ಗುರುಶ್ಚಕ್ರೆ. ಗುರು ಅಂದ್ರೆ ದಶರಥ ಅಂತ ಅರ್ಥ ಇಲ್ಲಿ. ಆ ದಶರಥ ಮಗುವಿಗೆ ನಾಮಕರಣ ಮಾಡದಂತೆ ಏನು ಅಂತಂದ್ರೆ ಜಗತ್ ಪ್ರಥಮ ಮಂಗಳಂ. ಈವರೆಗೆ ಯಾವ ಶಿಶುವಿಗೂ ಇಡದೇ ಇರುವಂತಹ ಹೆಸರು ಅದು. ಮತ್ತೆ ಅದು ಅತ್ಯಂತ ಮಂಗಳಕರವಾದ ಹೆಸರು. ಮತ್ತೆ ಏನ್ ಹೆಸರಿಟ್ಟ? ರಾಮ ಅಂತ ಹೆಸರಿಟ್ಟ. ಅಂದ್ರೆ ಅಷ್ಟು ಸುಂದರವಾದ ಹೆಸರು, ಅಷ್ಟು ಚಂದವಾದ ಹೆಸರು. ಮುಂದೆ ನಾವು ನೋಡ್ತೇವೆ ಅದು ಯಾಕೆ ಚಂದ, ಏನು ಅದರ ವಿಶೇಷತೆ ಹೀಗೆ ಅಂತ. ಅದ್ರ ಜೊತೆಗೆ ಇದು ಜಗತ್ತಿನಲ್ಲಿ ಮೊಟ್ಟ ಮೊದಲ ಮಂಗಳಕರವಾದ ನಾಮ. ಮಂಗಳಕರವಾದ ನಾಮ ಯಾವುದು? ರಾಮ ಎನ್ನುವಂತಹದ್ದು. ಇವತ್ತು ನಾವು ಎಷ್ಟೋ ಹೆಸರು ನಿರ್ತೇವಲ್ಲ, ಇದು ಎಲ್ಲವೂ ಬಹಳಷ್ಟು ಏನಲ್ಲ ಮಂಗಳಕರವಾದ ನಾಮಗಳು ಅಲ್ಲ, ಬಹಳಷ್ಟು ಹೆಸರುಗಳು. ಕೆಲವು ಒಳ್ಳೆಯ ಹೆಸರುಗಳು ಇವೆ ಬಿಡಿ. ಅಷ್ಟು ಹಿನ್ನೆಲೆಯಲ್ಲಿ ಆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಮಂಗಳಕರವಾದಂತಹ ನಾಮವನ್ನ, ಹೆಸರನ್ನ ಆ ಮಗು ತನಗೆ ತಾನು ಇಡಿಸಿಕೊಂಡಿತು. ಹೇಗಿದೆ ನೋಡಿ ಅಂತಹ ಮಂಗಳಕರವಾದಂತಹ ಹೆಸರು. ಹಾಗಿದ್ರೆ ಏನು ಮಂಗಳಕರವಾದ ಹೆಸರು ಅಂದ್ರೆ ಏನು ಅಂದ್ರೆ, ಆಚಾರ್ಯ ಶಂಕರ ಭಗವತ್ಪಾದರು ತಮ್ಮ ಭಾಷ್ಯದಲ್ಲಿ ಒಂದು ಕಡೆ ಬರೀತಾರೆ, ಅಶುಭಾನಿ ನಿರಾಚಷ್ಟೆ ತನೋತಿ ಶುಭ ಸಂತತಿಂ ಸ್ಮೃತಿ ಮಾತ್ರೇಣ ಯತ್ ಪುಂಸಾಂ ಬ್ರಹ್ಮ ತನ್ ಮಂಗಲಂ ವಿದುಹು. ಯಾವ ಹೆಸರು ಸ್ಮೃತಿ ಮಾತ್ರೇಣ ಒಮ್ಮೆ ಸ್ಮರಣೆ ಮಾಡಿದರೆ ಸಾಕು, ಅದು ಅಶುಭಾನಿ ನಿರಾಚಷ್ಟೆ, ಎಲ್ಲ ಅಶುಭಗಳನ್ನು, ಕೆಟ್ಟದ್ದನ್ನು ಮತ್ತೆ ನಮ್ಮ ಪಾಪಗಳನ್ನು ನಾಶ ಮಾಡುತ್ತೋ ಹಾಗೆ ನಾಶ ಮಾಡಿ ಆದ್ಮೇಲೆ ತನೋತಿ ಶುಭ ಸಂತತಿ, ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಶುಭ ಫಲವನ್ನೇ ಕೊಡ್ತಾ ಹೋಗುತ್ತೋ ಅಂತಹ ಹೆಸರಿಗೆ ಏನಂತ ಹೆಸರು? ಬ್ರಹ್ಮ ಅಂತ ಹೆಸರು. ಅದು ಅತ್ಯಂತ ಮಂಗಳಕರವಾದಂತಹದ್ದು. ಅಂದ್ರೆ ಈ ಹೆಸರನ್ನ ಇಡಿಸಿಕೊಳ್ಳುವುದರ ಮೂಲಕ ಮಗು ಏನ್ ಹೇಳ್ತು? ರಾಮ ಎನ್ನುವ ನಾನು ಪರಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಅದ್ರ ಜೊತೆಗೆ ಇನ್ನೂ ಮುಂದುವರಣೆ ಉಂಟು ತುಂಬಾ. ಅತಿ ಕಲ್ಯಾಣ ರೂಪತ್ವ. ಕಲ್ಯಾಣ ಅಂದ್ರೆ ತಮಿಳು ಕಲ್ಯಾಣ ಅಲ್ಲ, ಅದು ಮಂಗಳಕರ ಅಂತಾನೆ ಅರ್ಥ. ಅತ್ಯಂತ ಮಂಗಳಕರವಾದಂತಹದ್ದು. ಮತ್ತೆ ನಿತ್ಯ ಕಲ್ಯಾಣ ಸಂಶಯ, ದಿನ ದಿನವೂ ಸಹ ಒಳಿತನ್ನೇ ಅದನ್ನ ಸ್ಮರಿಸುವವರಿಗೆ ಮಾಡಿಕೊಡುವಂತಹದ್ದು. ಸ್ಮರ್ತೃಣಾಂ ವರದತ್ವಾಚ, ಯಾರ ನಾಮವನ್ನು ಸ್ಮರಿಸ್ತಾರೋ ಅವರಿಗೆ ವರವನ್ನು ಕೊಡುವಂತಹದ್ದು. ಇಲ್ಲಿ ಒಂದು ಮಾತನ್ನು ಹೇಳುತ್ತೇನೆ, ನಾಮ ಹೆಸರು, ಆ ನಾಮ ಉಳ್ಳವನು ನಾಮಿ, ಹೆಸರುಳ್ಳವನು. ಅವರಿಬ್ಬರಿಗೂ ಸಹ ಏನಿಲ್ಲ, ಭೇದ ಇಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ.
ನನ್ನ ಮುಂಗಡೆ ಒಬ್ಬ ಹುಡುಗ ಇದ್ದಾನೆ. ಆ ಹುಡುಗನ ಹೆಸರು ಏನೋ ಒಂದು ಹೆಸರಾಗಿದೆ, ಗಂಗಾಧರ ಅಂತ ಇಟ್ಕೋಬೋಣ ಸತ್ಯಕ್ಕೆ. ನಾನು ಗಂಗಾಧರ ಅಂತ ಕೂಗಿದ್ರೆ ತಕ್ಷಣ ಏನ್ ಮಾಡ್ತಾನೆ, ನನ್ನ ಕಡೆಗೆ ನೋಡ್ತಾನೆ ಅವನಲ್ವಾ. ನಾನು ಕೂಗಿದ್ದು ಬರೇ ಶಬ್ದ ಸಮುದಾಯವನ್ನ, ಆ ವ್ಯಕ್ತಿಯಾಗಿ ನನ್ನ ಕಡೆ ನೋಡ್ತಾನೆ. ಅಂದ್ರೆ ಈ ನಾಮ ಏನ್ ಮಾಡುತ್ತೆ, ನಾಮಿಯನ್ನ ಬಿಟ್ಟು ಇರುವುದಿಲ್ಲ. ಹಾಗಾಗಿ ಈ ನಾಮ ಮತ್ತೆ ನಾಮಿ ಅವುಗಳಲ್ಲಿ ಭೇದ ಎನ್ನುವುದಿಲ್ಲ. ರಾಮ ಎನ್ನುವ ಆಕಾರಕ್ಕೂ ಆ ರಾಮ ಎನ್ನುವ ಶಬ್ದಕ್ಕೂ ಏನಿಲ್ಲ, ಭೇದ ಇಲ್ಲ. ಆದ್ದರಿಂದ ಸ್ಮರ್ತೃಣಾಂ ವರದತ್ವಾಚ್ಚ, ಈ ನಾಮ ಆ ನಾಮವನ್ನು ಹೊಂದಿದಂತಹ ವ್ಯಕ್ತಿ ಸ್ಮರ್ತೃಗಳಿಗೆ ಅಂದ್ರೆ ಅದನ್ನು ಸ್ಮರಿಸುವವರಿಗೆ ವರವನ್ನು ಕೊಡುವಂತಹದ್ದು. ಆದ್ದರಿಂದ ಬ್ರಹ್ಮ ತನ್ಮಂಗಲಂ, ಆ ತತ್ವಕ್ಕೆ ಬ್ರಹ್ಮ ಅಂತ ಹೆಸರು, ರಾಮ ಅದಕ್ಕಿಂತ ಬೇರೆ ಆಗಿರಲಿಲ್ಲ. ಆದ್ರಿಂದ ರಾಮ ಅಂದ್ರು ಒಂದೇ, ಬ್ರಹ್ಮ ಅಂತ ಹೇಳಿದ್ರು ಒಂದೇ. ಮತ್ತೆ ತುಂಬಾ ವಿವರಣೆ ಉಂಟು ಮಂಗಲ ಅನ್ನೋದಕ್ಕೆ. ನಾವು ಕೆಲವು ಸಲ ಹೆಣ್ಮಕ್ಳಿಗೆ ಮಂಗಳ ಅಂತ ಹೆಸರು ಇಡ್ತೇವೆ, ತುಂಬಾ ಒಳ್ಳೆ ಹೆಸರು, ಅದ್ರ ಅರ್ಥನೇ ಗೊತ್ತಿರುವುದಿಲ್ಲ. ಏನು ಹಾಗಂದ್ರೆ ಅಂತಂದ್ರೆ ಸಂಸ್ಕೃತದಲ್ಲಿ ಮಗಿಗತವು ಅಂತ ಒಂದು ಧಾತು ಉಂಟು. ಮಂಗ ಮಂಗಲ ಅಂತಲ್ಲ, ಮಂಗಲ ಈ ಮಂಗ ಅಲ್ಲ ಅಂತೆ. ಹಾಗಾಗಿ ಮಂಗಂ ಅಂದ್ರೆ ಶುಭ ಫಲಂ, ಲಾತಿ ಇತಿ ಮಂಗಲಂ ಅಂತ. ಒಳ್ಳೆಯ ಫಲವನ್ನು ಯಾವುದು ತಂದು ಕೊಡ್ತದೆಯೋ ಅದು ಮಂಗಳ. ಹೀಗೆ ಈ ಧಾತುವಿನಿಂದ ಸಿದ್ಧವಾದಂತಹ ಮಂಗಲ ಅನ್ನೋದಕ್ಕೆ ಅರ್ಥ ಜ್ಞಾನ ಅಂತ ಅರ್ಥ. ಬರೇ ಲೌಕಿಕ ಜ್ಞಾನವಲ್ಲ, ಶುದ್ಧ ಜ್ಞಾನ. ನಮಗೆ ಎರಡು ತರವಾದ ಜ್ಞಾನಗಳಿರುತ್ತೆ. ಒಂದು ಇಂದ್ರಿಯಗಳ ಮೂಲಕ ಬರುವ ಜ್ಞಾನ, ಅದಕ್ಕೆ ವೃತ್ತಿ ಜ್ಞಾನ ಅಂತ ಕರೀತಾರೆ ಶಾಸ್ತ್ರದ ಪರಿಭಾಷೆ. ಒಂದು ನಮ್ಮೊಳಗೆ ಸದಾ ಇರುತ್ತೆ, ಆ ಸದಾ ಇರುವಂತಹದಕ್ಕೆ ಹೆಸರು ಸ್ವರೂಪ ಜ್ಞಾನ ಅಂತ ಹೆಸರು. ಹಾಗಾಗಿ ಈ ಮಂಗಲ ಅನ್ನೋದಕ್ಕೆ ಅರ್ಥ ಸ್ವರೂಪ ಜ್ಞಾನ ಅಂತಾನೆ ಅರ್ಥ. ಹಾಗಾಗಿ ಆ ಸ್ವರೂಪ ಜ್ಞಾನ ಸಂಪನ್ನನಾದವನೇ ಯಾರು, ರಾಮ. ಪೂರ್ತಿ ವೇದಾಂತದ್ದೇ ವಿಚಾರ ಇದೆ ಅಷ್ಟನ್ನು ಸಾರಿ. ಮತ್ತೆ ಹೇಗೆ ಆ ರಾಮ ಇದ್ದ ಅಂತಂದ್ರೆ ಸರ್ವೇಷಾಂ ಆತ್ಮರೂಪತೆಯ ಪ್ರತೀಯಮಾನಂ ಮಂಗಲಂ, ಎಲ್ಲರಿಗೂ ಸಹ ಆತ್ಮರೂಪದಿಂದ ನಮಗೆಲ್ಲರಿಗೂ ಗೊತ್ತು ನಾನು ಇದ್ದೇನೆ ಅಂತ. ನಾನು ಇದ್ದೇನೆ ಅಂತ ಹೇಳುವುದು ನನ್ನ ಶರೀರವನ್ನು ಇಟ್ಕೊಂಡು ಹೇಳ್ತೇವೋ ಚೈತನ್ಯವನ್ನು ಇಟ್ಕೊಂಡು ಹೇಳ್ತೇವೋ? ಚೈತನ್ಯವನ್ನು ಇಟ್ಕೊಂಡೇ ಹೇಳ್ತೇವೆ ಅಲ್ವಾ. ಹಾಗಾಗಿ ಆ ಚೈತನ್ಯ ಸ್ವರೂಪಕ್ಕೆ ಹೆಸರೇ ಮಂಗಲ ಅಂತ ಹೆಸರು. ಅಂತಹ ಚೈತನ್ಯವೇ ಆಕಾರ ತಾಳಿ ಬಂದ ರೂಪ ರಾಮ. ಇಷ್ಟಾದ್ಮೇಲೆ ಧ್ಯಾನ ಮತ್ತೆ ಸಂಕೀರ್ತನೆ, ಪೂಜೆ, ನಮಸ್ಕಾರ, ಅರ್ಚನೆ, ಈ ರೀತಿಯಾದಂತಹ ಭಕ್ತಿ ಜೈನ್ಯವಾದ ಹಲವು ಕೈಂಕರ್ಯಗಳನ್ನ ಮಾಡುವ ಜಡರಿಗೂ ಸಹ ಮಂಗಲವನ್ನ ಸುಖವನ್ನ ನೀಡುವವನಾದ್ದರಿಂದ ಆ ಹೆಸರಿಗೆ ಮಂಗಲ ಅಂತ ಹೆಸರು. ಆವ ಇವರೆಲ್ಲರಿಗೂ ಸಹ ಏನನ್ನು ಮಾಡುವನು, ಅವರು ಬಯಸಿದ್ದನ್ನ ನೀಡುವವನು. ಇಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಆ ಮಂಗಲ ನಾಮಧೇಯಂ ಗುರುಶ್ಚಕ್ರೆ ಜಗತ್ ಪ್ರಥಮ ಮಂಗಲಂ. ಆ ರಾಮ ಎನ್ನುವ ಶಬ್ದ ಅದು ಅತ್ಯಂತ ಮಂಗಳಕರವಾದಂತಹದ್ದು. ಅದಕ್ಕೋಸ್ಕರ ನೋಡಿ ಇವತ್ತಿಗೂ ಸಹ ಸಂಸ್ಕೃತವನ್ನು ಓದುವವರಿಗೆ ಮೊದಲು ಹೇಳಿಕೊಡುವುದು ಅಕಾರ ಅಂತಹ ಪುಲ್ಲಿಂಗ ರಾಮ ಶಬ್ದ. ಗೊತ್ತಿಲ್ಲೇ ಇರೋರು ಬೇರೆ ಬೇರೆ ಯಾವ್ಯಾವ ಶಬ್ದಗಳನ್ನು ಹೇಳ್ಕೊಡ್ತಾರೆ. ಅಕಾರ ಅಂತ ಎಷ್ಟೋ ಶಬ್ದಗಳಿವೆ. ಆದ್ರೆ ಸಂಪ್ರದಾಯವನ್ನು ಬಲ್ಲವರು, ಶಾಸ್ತ್ರವನ್ನು ಅಧ್ಯಯನ ಮಾಡಿದವರು, ಇದರ ಮಹತ್ವವನ್ನು ತಿಳಿದವರು ಮೊದಲು ಹೇಳ್ಕೊಡುವುದು ಯಾವುದನ್ನ, ರಾಮ ಶಬ್ದ. ಯಾಕೆಂದ್ರೆ ಇವನು ವಿದ್ಯಾಭ್ಯಾಸ ಮಂಗಳಕರವಾಗಿ ಮುಂದುವರಿಯಲಿ, ಅದು ಮಂಗಳಕರವಾಗಿ ಮುಕ್ತಾಯವಾಗಲಿ. ಹಾಗಾಗಿ ಅದು ಮಂಗಳಕರವಾದ ನಾಮ. ಆದ್ರಿಂದ ಅಲ್ಲಿಂದನೇ ಶುರು, ಅಲ್ಲಿಂದನೇ ಶ್ರೀಗಣಾಧಿಪತಿಯರು. ಹೀಗಾಗಿ ರಾಮ ಶಬ್ದವನ್ನೇ ಮೊದಲು ಹೇಳ್ಕೊಡ್ತಾರೆ ಸಂಪ್ರದಾಯದಲ್ಲವರು. ಅದನ್ನ ಬಿಟ್ಟು ಬೇರೆ ಹೇಳ್ಕೊಟ್ರೆ ಇನ್ನು ಅಷ್ಟರ ಮಟ್ಟಿಗೆ ಕಡಿಮೆ ಅಂತಾನೆ ಅರ್ಥ. ಅಷ್ಟಾದ ಮೇಲೆ ಮತ್ತೆ ಇನ್ನು ರಾಮ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ,
ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮ ಪದೇನಾಸೌ ಪರಂ ಬ್ರಹ್ಮ ವಿಧೀಯತೆ. ರಾಮ ಅನ್ನೋದಕ್ಕೆ ಅರ್ಥ ರಮಂತೆ, ಯೋಗಿಗಳಿಗೆ ನಾನು ಈಗ ತಾನು ಹೇಳಿದಲ್ಲ, ಪರಮ ಧ್ಯೇಯವಾದಂತಹ ನಾಮ ಇದು. ಈ ನಾಮವನ್ನೇ ಪದೇ 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 ಜಪಿಸ್ತಾ 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 ಬಹಳ ಕಾಲ ಅದೇ ಆ ನಾಮದ ಅಲೆಯಲ್ಲಿ ತೇಲಾಡ್ತಾ ಇರ್ತಾರಂತೆ. ನಾನು ನನ್ನ ಪೀಠಿಕಾ ಭಾಗದಲ್ಲಿ ಹೇಳಿದ್ದೇನೆ, ಬರೇ ರಾಮ ನಾಮವನ್ನು ಆಶ್ರಯಿಸಿಕೊಂಡೇ ಅಧ್ಯಾತ್ಮ ಪದದಲ್ಲಿ ಮೇಲೆ ಏರಿದವರು ಎಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ಅಂತ ಒಂದು ಸಣ್ಣ ಪಟ್ಟಿನೇ ಕೊಟ್ಟಿದ್ದೀನಿ ನಾನು, ಅವತ್ತೊಂದು ನೆನಪು ನನಗೆ. ಕೆಲವು ಬಿಟ್ಟು ಹೋಗಿದ್ದು ಅದು ಸೇರಿಸ್ಕೊಡಿದ್ದೀನಿ ಅಂತ. ಹಾಗಾಗಿ ಆ ರಾಮ ಪದೇನ, ಈ ರಾಮ ಎನ್ನುವಂತಹ ಪದದಿಂದ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಪರಂ ಬ್ರಹ್ಮ ಅಭಿಧೀಯತೆ, ಪರಬ್ರಹ್ಮವನ್ನೇ ಹೇಳಲಾಗುತ್ತೆ. ಅದರಿಂದ ರಾಮ ಬೇರೆ ಅಲ್ಲ, ಪರಬ್ರಹ್ಮ ಬೇರೆ. ನಾನು ಈಗಾಗಲೇ 3-4 ಸಲ ಹೇಳಿದ್ದೇನೆ, ಬ್ರಹ್ಮ ಮೀಮಾಂಸೆ ಅಂದ್ರು ಒಂದೇ, ರಾಮ ಮೀಮಾಂಸೆ ಅಂದ್ರೂ ಒಂದೇ. ಮೀಮಾಂಸಾ ಅನ್ನೋದಕ್ಕೆ ಅರ್ಥ ವಿಚಾರ ಅಂತ ಅರ್ಥ. ಸರಿ, ಈ ನಾಮದ ಹಾಗಿದ್ರೆ ವಿಶೇಷತೆ ಏನು? ಇದು ಉಪನಿಷತ್ತಿನಲ್ಲಿ ಹೇಳಿದಂತಹದ್ದು. ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ, ಅದು ಸದಾ ಆನಂದ ರೂಪವಾದಂತಹ ನಾಮ. ಮತ್ತೆ ಅದರ ಸ್ವರೂಪ ಎಂತಹದ್ದು? ಚಿತ್ ಸ್ವರೂಪ. ಚಿತ್ ಅಂದ್ರೆ ಅರಿವು, ಕೇವಲ ಜ್ಞಾನ ಮಾತ್ರವಾದಂತಹದ್ದು ಅಂತಹ ನಾಮ. ಇಂತಹ ನಾಮದಲ್ಲಿ ಯೋಗಿಗಳು ತಮ್ಮ ಇಡೀ ಜೀವಾವಧಿಯನ್ನು ಕಳೀತಾರೆ. ಅಂದ್ರೆ ಅವರ ಧ್ಯೇಯ ವಸ್ತು ಆಕಾರ ಮತ್ತು ಆ ಮಂತ್ರ ಎರಡೂ ಸಹ ಅವರಿಗೆ ಅಷ್ಟು ತುಂಬಾ ಇಷ್ಟವಾಗುವಂತಹದ್ದು. ಕೇವಲ ಅಷ್ಟೇ ಅಲ್ಲ, ನಾವು ಹಚ್ಚಿಕೊಂಡವರಿಗೆ ಗೊತ್ತು ಆ ನಾಮ ಎಷ್ಟು ಶಕ್ತಿ ಸಂಪನ್ನವಾಗುವಂತಹದ್ದು ಅನ್ನೋದು. ಸರಿ, ಇಷ್ಟೆಲ್ಲ ಉಂಟಲ್ಲ, ಹಾಗಿದ್ರೆ ಇನ್ನೇನುಂಟು ಈ ನಾಮದಲ್ಲಿ ಅಂತಂದ್ರೆ, ಇದೊಂದು ಅದ್ಭುತವಾದ ನಾಮ ಅಂತ ಉಪನಿಷತ್ತು ಹೇಳುತ್ತೆ. ಸಾಮಾನ್ಯವಾಗಿ ಯಾವ ನಾಮವೂ ಇಂಥ ಕೆಲಸ ಮಾಡೋದಿಲ್ಲ, ಆದರೆ ರಾಮನಾಮ ಮಾತ್ರ ಈ ಕೆಲಸವನ್ನು ಮಾಡುತ್ತೆ. ಏನು ಅಂದ್ರೆ ರಕಾರೋಚ್ಚಾರ ಮಾತ್ರೇಣ ಬಹಿರ್ನಿರ್ಯಾತಿ ಪಾತಕಂ. ಆ ರಾಮ ಅನ್ನೋದು ಇರೋದು 2 ಅಕ್ಷರ. ನೀವು ರಾ ಅಂತ ಹೇಳಿದ್ರೆ ನಾಭಿಯಿಂದ ಶಬ್ದ ಮೇಲಕ್ಕೆ ಬರ್ತಾ ಇರ್ತದೆ. ಹಾಗೆ ಬರಬೇಕಿದ್ರೆ ಅದು ಒಳಗಡೆ ಇರುವಂತಹ ಮನಸ್ಸಿನಲ್ಲಿರುವಂತಹ ಎಲ್ಲ ಪಾಪಗಳನ್ನ, ಕಶ್ಮರಗಳನ್ನ ಎಳೆದು ಹೊರಗೆ ಹಾಕ್ಬಿಡುತ್ತೆ. ಈ ಮೊದಲೆಲ್ಲ ಬಾವಿಯಲ್ಲಿ ಬಿಂದಿಗೆ ಕೊಡಪಾನ ಬಿದ್ದು ಹೋಗ್ಬಿಟ್ರೆ ಅದನ್ನ ಇಡೀದನೆ ತೆಗೆಯೋದಕ್ಕೊಂದು ಉಪಾಯ ಇತ್ತು. ಗರಡ ಪಾತಾಳ ಅಂತ ಅದನ್ನು ಕರೀತಾ ಇತ್ತು. ಪಾತಾಳ ಗರಡ. ಅದು ಏನ್ ಮಾಡುತ್ತೆ, ಅದನ್ನ ಎಳೆದು ಮೇಲಕ್ಕಿರುತ್ತೆ. ಹೌದು ತಾನೆ? ಹಾಗೇನೆ ಇಲ್ಲಿ ಪಾಪ ಎನ್ನುವ ಪಾತ್ರೆಯನ್ನ, ಮೊಟ್ಟೆಯನ್ನ, ರಾಶಿಯನ್ನ, ಉಂಡೆಯನ್ನ ಈ ರಾ ಎನ್ನುವಂತ ಅಕ್ಷರ ಉಂಟಲ್ಲ, ಅದು ಎಳೆದು ಈಚೆ ಹಾಕಿಬಿಡುತ್ತೆ. ಎಳೆದು ಈಚೆ ಹಾಕಿಬಿಟ್ರೆ ಅದೇನಲ್ಲೇ ಇರುತ್ತೆ ಪಾಪ, ತಕ್ಷಣ ಒಳಗೆ ಹೋಗ್ಬಿಡಲ್ಲ ಅದು. ಅಂತಂದ್ರೆ ಮುಂದೆ ಹೆಸರು ನೋಡಿ, ಪುನಃ ಪ್ರವೇಶ ಭೀತ್ಯಾಚ ಮಕಾರಸ್ತು ಕಪಾಟವತ್ತು. ಮತ್ತದು ಒಳಗೆ ಹೋಗ್ಬಿಡ್ತಿತ್ತು. ಒಂದು ನಮ್ಮ ಸಂಶಯ ಬರುತ್ತಲ್ಲ, ಒಳಗೆ ಹೋಗಲ್ಲ. ಯಾಕಂದ್ರೆ ಮುಂದಿನ ಅಕ್ಷರ ವಿಚಾರ ಮಾಡಿದ ತಕ್ಷಣ ಅದು ಹೋಗದೇ ಇರುವ ಹಾಗೆ ಬಾಯಿ ಮುಚ್ಕೋಬಿಡುತ್ತೆ. ರಾ ಅಂತ ಬಾಯಿ ತೆರೆಯುತ್ತೆ. ಮ ಅಂತ ಹೇಳಿದಾಗ ತುಟಿ ತೆಗೆದು ನೋಡ್ಕೊಂಡು ಮಕಾರ ಹೇಳಿ ನೋಡೋಣ ಇರೋದು. ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ, ಮತ್ತೆ ಇಲ್ಲಿ ಪ್ರಾಕ್ಟೀಸ್ ಮಾಡಿ. ಹಾಗಾಗಿ ಆ ಮಕಾರ ಅನ್ನೋದನ್ನ ಹೇಳಬೇಕು. 2 ತುಟಿಗಳು ಏನಾಗ್ತವೆ? ಕಪಾಟವತ್. ನೀನು ತುಟಿ ಮುಚ್ಚಾದ್ಮೇಲೆ ಆ ಪಾಪ ಮತ್ತು ಒಳಗೆ ಹೋಗೋದಾದ್ರೂ ಹೇಳಿ ಅಲ್ವಾ? ಹಾಗಾಗಿ ನೀವು ಎಷ್ಟೆಷ್ಟು ಸಲ ರಾಮ ರಾಮ ಅಂತ ಹೇಳ್ತಾ ಇರ್ತೀರೋ ಅಷ್ಟಷ್ಟು ಸಲ ಒಳಗಿರುವ ಪಾಪ ರಾಶಿಯನ್ನು ಎಳೆದು 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 ಆಚೆ ಹಾಕ್ತಾ ಇರುತ್ತೆ. ಅಲ್ಲಿ ಏನ್ ಹೇಳಬೇಕಾಯ್ತು? ನಾವು ಮತ್ತೆ ಮತ್ತೆ ರಾಮ ನಾಮ ಜಪವನ್ನ ಮಾಡಬೇಕು. ಯಾರಿಗೆ ನಾನು ಪಾಪನೇ ಮಾಡಲಿಲ್ಲ ಅಂತ ತುಂಬಾ ವಿಶ್ವಾಸ ಇದೆಯೋ ಅವ್ರೇನ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಅದು ನಿನ್ನೂ ಬಿಟ್ಟಿದ್ವಿ ಅಂತ. ಯಾಕಂದ್ರೆ ಅದನ್ನು ಬೇರೆಯವರು ಹೇಳೋದು ಅಲ್ಲ, ಬೇರೆಯವ್ರದ್ದು ನಾವು ಹೇಳಿಸ್ಕೊಳ್ಳಬಾರದು. ಆದ್ದರಿಂದ ಇದಕ್ಕಿಂತ ಒಳ್ಳೆಯ ಉಪಾಯ ಉಂಟ ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳೋದಕ್ಕೆ. ಹಾಗಾಗಿ
ನೋಡಿ, ಪ್ರಕಾರೋಚ್ಚಾರ ಮಾತ್ರೇಣ ಬಹಿರ್ನಿರ್ಯಾತಿ ಪಾತಕಂ ಪುನಃ ಪ್ರವೇಶ ಭೀತ್ಯಾಚ ಮಕಾರಸ್ತು ಕಪಾಟತ್. ಇನ್ಯಾವ ನಾಮದಲ್ಲಿ ಸಿಗತ್ತೆ ಅಲ್ವಾ? ಹಾಗಾಗಿ ಈ ನಾಮದ ವಿಶೇಷತೆ ಅಂದ್ರೆ, ಈ ನಾಮಕರಣ ಮಾಡಬೇಕಿದ್ರೆ ದಶರಥನಿಗೆ ಗೊತ್ತಿಲ್ಲದೆ ಆ ಮಗು ಪ್ರಚೋದನೆ ಮಾಡ್ತಲ್ಲ, ಇದೆಲ್ಲವನ್ನೂ ಈ ಹೆಸರಿನಲ್ಲಿ ಅಡಕ ಮಾಡಿಟ್ಟು ನನಗೆ ಈ ಹೆಸರನ್ನು ಇಡು ಅನ್ನುವ ಹಾಗೆ ಆಯ್ತು. ಮತ್ತೆ ಈ ನಾಮದಲ್ಲಿರುವ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ನಮ್ಮಲ್ಲಿ ಕೆಲವು ಜನ ಶಿವಪ್ರಿಯರು, ಶೈವರು, ಅವರಿಗೆ ವೈಷ್ಣವರನ್ನು ಕಂಡ್ರೆ ಆಗೋದು. ಇನ್ನು ಕೆಲವು ಜನ ವೈಷ್ಣವರು, ಅವರಿಗೆ ಶಿವನನ್ನು ಕಂಡ್ರೆ ಆಗೋದು. ಹಾಗಾಗಿ ನಾವೇನ್ ಕಡಿಮೆ ಅಂತ ಇವ್ರು ಕೇಳೋದು, ಅವ್ರು ನಾವೇನ್ ಕಡಿಮೆ ಅಂತ ಕೇಳೋದು. ಆದ್ರೆ ಇಬ್ಬರಿಗೂ ಸಹ ಸರಿ ಸಮಾನವಾಗಿ ಸೇರಿದಂತಹ ನಾಮ ಅದು ರಾಮ ನಾಮ. ಹೇಗೆ ಅಂತಂದು ನೋಡಿ, ವೈಷ್ಣವ ನಾಮ ಅಷ್ಟಾಕ್ಷರ ನಾಮ ನಾರಾಯಣಾಯ ಅಲ್ವಾ? ಅಲ್ಲಿ ಏನುಂಟು ಆ ಮುಂದೊಳಗೆ ರಾ ಅಂತ ಉಂಟು, ಅದನ್ನು ತೆಗೆದುಬಿಡಿ ಒಂದ್ಸಲ, ಕೈಲಿಟ್ಕೊಡಿ. ಆಮೇಲೆ ಶಿವನಿಗೆ ಸಂಬಂಧಪಟ್ಟಂತಹ ಪಂಚಾಕ್ಷರಿ ಮಂತ್ರ ನಮಃ ಶಿವಾಯ, ಅಲ್ಲಿರುವ ಮಕಾರ ತಗೊಳ್ಳಿ. ಇಲ್ಲಿನ ರಾ ಮತ್ತೆ ಇಲ್ಲಿನ ಮ ಎರಡು ಸೇರಿಸಿ ಏನಾಯ್ತು? ಮಕಾರ ಆಯ್ತು. ಈಗ ತೆಗೆದ್ರಲ್ಲ ನೋಡಿ, ಅಲ್ಲಿನ ರಾ ಮತ್ತೆ ಇಲ್ಲಿನ ಮ ತೆಗೆದ್ಮೇಲೆ ಅವು ಎರಡು ಮಂತ್ರಗಳು ಒಂಥರ ನಿಶ್ಚತ್ವಾಗಿರ್ತವೆ. ನಮೋ ನಾ ಅಯನಾಯ, ದಾರಿಯೇ ಇಲ್ಲ. ಅಯನ ಅಂದ್ರೇನು? ದಾರಿ ಅಲ್ವಾ? ಇಲ್ಲಿ ನ ಶಿವಾಯ, ಮಂಗಳ ಸ್ವರೂಪನ ಅಂತ ಅವನು ಏನಲ್ಲ, ಮಂಗಳ ಸ್ವರೂಪ ಅಲ್ಲ. ಅಂದ್ರೆ ಈ ಎರಡು ಅಕ್ಷರಗಳು ಅಲ್ಲಿದ್ದು ಆ ಹೆಸರುಗಳಿಗೆ ಜೀವ ತುಂಬಿದ್ದಲ್ಲ, ಅವು ಎರಡೂ ಬಂದು ಏನಾಗಿದೆ, ಈಗ ರಾಮನಾಮದಲ್ಲಿ ಸೇರಿಕೊಂಡಿದೆ. ಹಾಗಾಗಿ ರಾಮ ಎನ್ನುವಂತಹ ನಾಮ ಶಿವನ ಪರವಾದದ್ದೂ ಹೌದು, ವಿಷ್ಣುವಿನ ಪರವಾದದ್ದೂ ಹೌದು. ಹಾಗಾಗಿ ಅವರಿಬ್ಬರಿಗೂ ಸಹ ಸಮಾನವಾದಂತಹ ಒಳಿತನ್ನು ಮಾಡುವಂತಹ ನಾಮ ಆದ್ರಿಂದ ಅದಕ್ಕೆ ಇಷ್ಟೊಂದು ಬೆಲೆ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಕಾಣ್ತೇವೆ ನಾವು, ಶಿವನನ್ನು ಬೈಯೋರು ಇದ್ದಾರೆ, ವಿಷ್ಣು ರಾಮನನ್ನು ಬೈಯೋರು ಇದ್ದಾರೆ, ಎರಡೂ ಕಡೆಗೂ ಸಹ ಸಮಾನರಾಗಿ ಇರ್ತಾರೆ. ಅಷ್ಟಾದ್ಮೇಲೆ ಈ ಹಿನ್ನೆಲೆಯಲ್ಲಿ ಹೇಳಿದ್ದು ರಾಮೇತಿ, ರಾಮಭದ್ರೇತಿ, ರಾಮಚಂದ್ರೇತಿ, ಮತ್ತೆ ವಾ ಸ್ಮರನ್ ನರೋ ನಲಿಪ್ಯತೆ ಪಾಪೈ ಭಕ್ತಿ ಮುಕ್ತಿಂಚ ವಿಂದತಿ. ಈ ಮೂರನ್ನ ಪದೇ ಪದೇ ಬರೇ ರಾಮ ಅಂತ ಹೇಳಿದ್ರೆ ಸಾಕು, ಅವನಿಗೆ ಮೊದಲ ಏನಾಗುತ್ತೆ? ಭಕ್ತಿ. ಯಾವಾಗ ಭಕ್ತಿ ಜಾಗೃತವಾಗುತ್ತೋ ಆ ಭಕ್ತಿಯ ಕೊನೆಯ ಮೆಟ್ಟಲೇ ಜ್ಞಾನ. ಜ್ಞಾನ ಬೇರೆ ಅಲ್ಲ, ಮೋಕ್ಷ ಬೇರೆ. ಹಾಗಾಗಿ ರಾಮ ಎನ್ನುವ ಈ ನಾಮಸ್ಮರಣೆ ಮಾತ್ರದಿಂದಲೇ ಉಪಾಸಕ ಸಾಧಕ ಏನೇನು ಮಾಡಬಹುದು ಅಂದ್ರೆ ಮೋಕ್ಷವನ್ನ ಪಡೆದುಕೊಳ್ಳಬಹುದು. ಅದು ಬೇಕಷ್ಟು ಉದಾಹರಣೆ ನಮ್ಮ ನಡುವೆ ಉಂಟು. ಇಷ್ಟಾದ್ಮೇಲೆ ಮತ್ತೆ ಇನ್ನೊಂದು ರೀತಿಯಲ್ಲಿ ಹೇಳುವಂತಹ ಒಂದು ಕ್ರಮ ಏನು ಅಂದ್ರೆ, ಅಲ್ಲ ಇದೆಲ್ಲ ನೀವು ಇಷ್ಟೆಲ್ಲ ಹೇಳಿದ್ರಿ, ಅರ್ಥ ಇವಾಗ ಗೊತ್ತಾಯ್ತು. ಅರ್ಥ ಗೊತ್ತಿಲ್ಲೇ ಇದ್ರೆ ಹೇಳಿದ್ರೆ, ಗೊತ್ತಿಲ್ಲೇ ಇದ್ದವ್ರು ಹೇಳಿದ್ರು ಸಹ ಎಲ್ಲ ಫಲ ಸಿಗತ್ತಂದ್ರೆ ಖಂಡಿತವಾಗಿ ಫಲ ಸಿಗತ್ತೆ. ಯಾಕೆಂದ್ರೆ ಅಡುಗೆ ಮನೆ ಇರುವ ನಿಮ್ಗೆ ಗೊತ್ತು, ಬೆಂಕಿ ನೀ ಸುಡ್ತೀಯ ನನಗೆ ಗೊತ್ತಿಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ಮುಟ್ಟಿ ನೋಡೋಣ, ಅದೇನ್ ಮಾಡುತ್ತೆ? ಸುಡತ್ತೆ ಅಲ್ವಾ? ಗೊತ್ತಿದ್ದ ಕೈ ಹಾಕಿದ್ರು ಸುಡತ್ತೆ. ಇಲ್ಲ ನಿಮಗೆ ಗೊತ್ತಿದೆ ನಾನು ಇನ್ನು ಸುಡಬಾರ್ದು ಅಂತ ಏನು ಬಿಡೋದಿಲ್ಲ. ಒಬ್ಬ ಗೊತ್ತಿಲ್ಲದೆ ಮುಟ್ಬಿಟ್ಟು ಅಕಸ್ಮಾತ್ ಆಗಿ ಏನೋ ವ್ಯತ್ಯಾಸ ಆಯ್ತು, ಏನೋ ತೆಗಿಲಿಕ್ಕೆ ಹೋಗಿ ಅಕಸ್ಮಾತ್ ಆಗ್ಬಿಡ್ತು, ಪಾಪ ನಿಮ್ಗೆ ಗೊತ್ತಿಲ್ಲ ನಾನು ಸುಡಬಾರ್ದು ಅಂತ ವಿಚಾರ ಮಾಡ್ತಾರೆ ಅವರು. ಇಲ್ಲ, ಯಾಕೆಂದ್ರೆ ಅದು ಅದರ ಸ್ವಭಾವ. ಹಾಗೆ ರಾಮನಾಮದ ಸ್ವಭಾವ ಏನು ಅಂತಂದ್ರೆ, ನೀವು ಗೊತ್ತಿದ್ದಾದ್ರೂ ಇಷ್ಟೆಲ್ಲ ಅರ್ಥ ಗೊತ್ತಿದ್ದಾದ್ರೂ ಜಪಿಸಿ, ಅರ್ಥ ಗೊತ್ತಿಲ್ಲದೆ ಇದ್ದಾದ್ರೂ ಜಪಿಸಿ, ಆದ್ರೆ ಅದು ಫಲ ಕೊಡುವುದಂತೂ ಸಹ ಪಕ್ಕ. ಹೇಗೆ ಹೇಳ್ತೀವಿ ಅಂತಂದ್ರೆ, ನಮ್ಮ ಪ್ರಾಚೀನರು ಒಂದು ಘಟನೆಯನ್ನು ಹೇಳ್ತಾರೆ. ಏನು ಅಂದ್ರೆ, ಅದೊಂದು ಸಲ ಈ ಕಾಡಾಡಿ ಬೇಡರು ಒಂದಿಷ್ಟು ಜನ ಬೇಟೆಗೆ ಹೋಗಿದ್ದಾರೆ. ಅವ್ರು ಬರೇ ಬೇಡರು, ಸ್ವಲ್ಪ ದರೋಡೆ ಮಾಡುವ ಚಟವೂ ಇತ್ತು ಅವರಿಗೆ. ಹಾಗಾಗಿ ಅವರು ಅವತ್ತು ಸುಮಾರು ಹೊತ್ತು ನೋಡಿದ್ರು, ಯಾರು ದಾರಿಯಲ್ಲಿ ಸಿಗಲಿಲ್ಲ, ಯಾರನ್ನು ದೋಚಬೇಕು ಅಂತ ಕಾಯ್ತಿದ್ರು.
ಕೊನೆಗೆ ಅಷ್ಟೊಂದು ಯಾವೋ ಒಬ್ಬ ಬರೋದು ಕಾಣ್ತು, ಕಣ್ಣಿಗೆ ಬಿತ್ತು. ಆಗ ಅವ್ರು ಹೇಳಿದಂತೆ, ಪರವಾಗಿಲ್ಲ, ಇವಾಗ ವನೇ ಚರಾಮಃ, ನಾವು ಕಾಡಲ್ಲಿ ಮುಂದಕ್ಕೆ ಹೋಗೋಣ, ಮತ್ತೆ ಆಮೇಲೆ ಅವನಲ್ಲಿ ಇದ್ದಿದ್ದನ್ನ ದೋಚೋಣ, ದೋಚಿ ಆದ್ಮೇಲೆ ನಾವು ನಡ್ಸ್ಕೊಂಡು ಬಂದ್ರೆ ನದೀಂ ತರಾಮಃ, ಆಗ ನಮ್ಮನ್ನು ಯಾರು ನಡ್ಸ್ಕೊಂಡು ಬರ್ತಾರೆ, ನಮಗೆ ನಾಟಿ ಬಿಡ್ತಾರೆ ಅನ್ನುವಂತ ಭಯಂ ನ ಸ್ಮರಾಮ, ಭಯ ನಮಗೆ ಇಲ್ಲವೇ ಇಲ್ಲ. ಇತೀರಯಂತೋಪಿ ವನೇ ಕಿರಾತಾಃ ಮುಕ್ತಿಂಗತ ರಾಮಪದಾನುಷಂಗಾತ್, ಅವರು ಮುಕ್ತಿಯನ್ನ ಹೊಂದಿದ್ರು. ಹಾಗೆ ಹೇಳಿದ್ದೇನು ಅವರು ಅಂತಂದ್ರೆ, ವನೇ ಚರಾಮಃ, ಅದಾದ್ಮೇಲೆ ನಭಯಂ ಸ್ಮರಾಮಃ, ಅಲ್ಲ ವಸು ಚಾಹರಾಮಃ, ಅದಾದ್ಮೇಲೆ ನಭಯಂ ನದೀಂ ತರಾಮಃ, ನಭಯಂ ಸ್ಮರಾಮಃ. ಮೊದಲನೇದು ಚರಾಮ, ಆ ಚ ತೆಗೆದ್ಬಿಡಿ, ಏನ್ ಹೊಳಿತು? ರಾಮ. ಮತ್ತೆ ಚ ಆಹಾರಾಮ, ಆ ತೆಗೆದ್ಬಿಡಿ, ಏನ್ ಹೊಳಿತು? ಹರಾಮ. ಹ ತೆಗೆದ್ಬಿಡಿ, ರಾಮ ಅಂತ ಹೊಳಿತು. ಮತ್ತೆ ನದೀಂ ತರಾಮ, ತ ತೆಗಿರಿ, ಏನ್ ಹೊಳಿತು? ರಾಮ ಅಂತ ಆಯ್ತು. ನಭಯಂ ಸ್ಮ ರಾಮ, ಸ್ಮ ತೆಗೆದ್ಬಿಟ್ರೆ ಏನ್ ಹೊಳಿತು? ಅವರು ಹೇಳಿದ್ದು ಎಲ್ಲ ಕ್ರಿಯಾಪದಗಳು. ಅದರ ಕ್ರಿಯಾಪದಗಳಲ್ಲಿ ಎಲ್ಲ ರಾಮ 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 ಎನ್ನುವಂತ ಹೆಸರು ಸೇರಿಕೊಂಡಿತ್ತು. ಹೀಗೆ ಗೊತ್ತಿಲ್ಲದೆ ಅದನ್ನು ಹೇಳಿದ್ರಿಂದಲೂ ಸಹ, ಅಂದ್ರೆ ಈ ರಾಮನಾಮ ಅಡಕವಾಗಿದೆ ಅಂತ ಗೊತ್ತಿಲ್ಲದೆ ಅವ್ರು ಹೇಳಿದ್ರು ಸಹ, ಮುಕ್ತಿಂಗತ ರಾಮಪದಾನುಷಂಗಾತ್, ಅವರು ಮೋಕ್ಷವನ್ನು ಪಡೆದರು. ಯಾರು? ರೋಡೆ ಕಾಡಿನಲ್ಲಿ ಅಡ್ಡಾಡುವಂಥವರು. ಹಾಗಾಗಿ ಈ ರಾಮನಾಮಕ್ಕೆ ಇರುವ ಶಕ್ತಿ ಉಂಟಲ್ಲ, ಅದು ಪ್ರಾಯಶಃ ಇನ್ನಾವ ನಾಮಗಳಿಗೂ ಸಹ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಉಪಾಸನಾ ಪ್ರಪಂಚದಲ್ಲಿ ಬಲ್ಲವರ ಅನುಭವದ ಮಾತು ಏನು ಅಂತಂದ್ರೆ, ಮಂತ್ರಾಕ್ಷರಗಳು ಕಡಿಮೆ ಇರು, ಪ್ರಭಾವ ಹೆಚ್ಚಿದೆ. ಉಪಾಸನೆಗೆ ಅನುಕೂಲಕರವಾಗಿರಬೇಕು, ಅದು ಹೆಚ್ಚು ಫಲವನ್ನು ಕೊಡಬೇಕು. ಇದು ಕ್ರಮ. ಅವರು ನಮಗೆ ಇವತ್ತೇನಾಗಿದೆ ಹೇಳಿದ್ರೆ, ಉದ್ದುದ್ದ ಮಂತ್ರ ಆಗ್ಬೇಕು. ಆಗ ಹೇಳ್ತೇವೆ, ನನಗದು ಉಪದೇಶ ಇದೆ, ಇದು ಉಪದೇಶ ಇದೆ, ಕೇಳದೆ ಇದ್ದು ಸಹ ಮಾತದು ತಂಟೆನ. ಇದೊಂದು ಚಟ ನಮ್ಮಲ್ಲಿ. ಇವೆಲ್ಲ ಗೋಪನೀಯವಾದಂತಹ ವಿಷಯಗಳು. ಅದಕ್ಕೋಸ್ಕರ ಏನ್ ಹೇಳ್ತಾರೆ ಉಪಾಸಕರು ಅಂದ್ರೆ, ಅಕ್ಷರ ಸಂಖ್ಯೆ ಕಡಿಮೆ ಇರಬೇಕು, ಉಪಾಸನೆಗೆ ಅನುಕೂಲ ಆಗಬೇಕು. ಅದನ್ನು ಮಾಡಿದಾಗ ವಿಶೇಷವಾದ ಫಲದಲ್ಲಿ ಅಂತಹ ನಾಮಗಳಲ್ಲಿ ರಾಮನಾಮ ಎನ್ನುವಂತಹದ್ದು ತುಂಬಾ ವಿಶಿಷ್ಟವಾದದ್ದು. ಯಾಕೆಂದ್ರೆ ಎರಡೇ ಎರಡು ಅಕ್ಷರ. ಆ ಬರೀ ಎರಡು ಅಕ್ಷರ ಅಷ್ಟೇ ಅಲ್ರಿ, ಉಚ್ಚಾರ ಮಾಡೋದಕ್ಕೆ ಏನಾದ್ರೂ ಕಷ್ಟ ಉಂಟ, ನಿಮ್ಗೆ ರಾಮ ಅಂತ ಹೇಳೋದಕ್ಕೆ ಬರದೇ ಇದೆ, ಮೊದಲು ಲಾಮ ಅಂತಾನೆ ಹೇಳಿ. ಎಂದ್ರೆ ಈ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ರಕಾರವನ್ನ ನಾವು ಕಲಿಸದೇ ಇದ್ರೆ, ಅವ್ರು ಪ್ರಾಯ ಪ್ರಬುದ್ಧರಾದ್ಮೇಲೂ ಸಹ ಲಾಮ ಅಂತಾನೆ ಹೇಳೋದು ಅಲ್ವಾ? ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಶ್ರದ್ಧೆಯಿಂದ ಹೇಳಿದಾಗ ಅದು ಸಹ ಕೆಲಸ ಮಾಡುತ್ತೆ. ಅಂದ್ರೆ ಲಾಮ ಅಂತಾನೆ ಹೇಳ್ಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಆಮೇಲೆ ಅವ್ರು ಹೇಳಿದ್ದಾರೆ ರಾಮ ಅಂತ ಹೇಳಿ ಕೊಡದೆ ನೀವು ಲಾಮ ಅಂತಾನೆ ಹೇಳಿ ಅಂತ, ಹಾಗೆಲ್ಲ ನನ್ನ ಮಾತಿನ ಅರ್ಥ. ಅಕಸ್ಮಾತ್ ಪ್ರಾಥಮಿಕ ಹಂತದಲ್ಲಿ ಗೊತ್ತಿಲ್ಲದೆ ಈ ತಪ್ಪು ಸಂಭವಿಸಿದರೂ ಸಹ ಅದು ಅದನ್ನು ಸರಿಪಡಿಸುತ್ತೆ. ಯಾಕೆಂದ್ರೆ ಆತ ಭಾವಜ್ಞ, ನಮ್ಮ ಭಾವವನ್ನು ತಿಳಿತಾನೆ ಅಷ್ಟೇ ಹೊರತು ಸಹ ಪ್ರತಿ ಹಂತದಲ್ಲೂ ನಮ್ಮ ಉಚ್ಚಾರವನ್ನ ನೋಡುವುದಿಲ್ಲ. ಸಂಸ್ಥೆಯಲ್ಲಿ ಮಾತೆ ಏನು ಅಂದ್ರೆ, ತಿಳಿದವರು ಏನಂತ ಕರೀತಾರೆ? ವಿಷ್ಣವೇ ಅಂತ ಕರೀತಾರೆ. ಚತುರ್ಥಿ ವಿಭಕ್ತಿಯಲ್ಲಿ ವಿಷ್ಣು ಶಬ್ದವನ್ನ. ಒಬ್ಬ ಅವನಿಗೆ ಗೊತ್ತಿಲ್ಲಪ್ಪ, ಅವನು ಏನಂತಾರೆ? ವಿಷ್ಣುವಾಯ ಅಂತ ಬರ್ತಾನೆ. ಯಾಕೆ ಅವನು ರಾಮ ಶಬ್ದ ಅಂತ ಗೊತ್ತಿತ್ತು, ಹಾಗಾಗಿ ರಾಮಾಯ ಅಂತ ಆಗ್ತದಿಲ್ಲ, ಹಾಗಾಗಿ ವಿಷ್ಣುವಾಯ ಅಂತ ಹೇಳಿದ್ರೆ ಉಭಯೋಶ್ಚ ಫಲಂ ತುಲ್ಯಂ, ಇಬ್ಬರಿಗೂ ಸಹ ಅಂದ್ರೆ ವಿಷ್ಣುವಾಯ ಅಂದವನಿಗೂ ವಿಷ್ಣವೇ ಅಂತ ಹೇಳಿದವನಿಗೂ ಫಲ ಸಮಾನ. ಯಾಕೆಂದ್ರೆ ಭಾವಗ್ರಾಹಿ ಜನಾರ್ದನ, ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರ್ತದೆ, ಎಷ್ಟು ಶುದ್ಧವಾದ ಮನಸ್ಸಿನಲ್ಲಿ ಅದನ್ನು ಹೇಳ್ತೀರಿ ಅನ್ನೋದು ಮುಖ್ಯ. ಅಂದ ಮಾತ್ರಕ್ಕೆ ಶುದ್ಧವಾಗಿ ಹೇಳಬಾರದು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಸಾಧ್ಯವಾದಷ್ಟು ಸ್ವಚ್ಛವಾಗಿ ಹೇಳಬೇಕು.
ತಂದೆ ತಾಯಿಗಳು ಎಳೆ ವಯಸ್ಸಿನವರನ್ನು ತಿದ್ದಿದ್ರೆ ಆಗ ಏನಾಗುತ್ತೆ ಅಂದ್ರೆ ಸ್ಪಷ್ಟವಾಗಿ ಹೇಳೋದು ಬರುತ್ತೆ. ಸಾಲದಕ್ಕೆ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಇಂಗ್ಲಿಷ್ನ ಪ್ರಭಾವ ಅಲ್ಲೆಲ್ಲ ಈ ಎಲ್ಲೆಲ್ಲ ಪ್ರಕಾರ ಬರ್ತದೆಲ್ಲ ಸೈಲೆಂಟ್ ಮುಗಿದೋಗ್ತದೆ ಅಲ್ವಾ. ಆ ಸೈಲೆಂಟ್ ಅನ್ನೋದು ಅಲ್ಲಿ, ಇಲ್ಲಿ ಸೈಲೆಂಟ್ ಇಲ್ಲ, ಈ ಕೆಲಸ ಮಾಡ ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಆ ರಾಮ 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 ಇಷ್ಟಾದ ಮೇಲೆ ಮತ್ತೆ ಈ ನಾಮದ ಸೊಬಗಿಗೆ ಸ್ವತಃ ವಿಶ್ವಾಮಿತ್ರ ಮಹರ್ಷಿಗಳು ಮಾರು ಹೋಗಿದ್ರಂತೆ. ಎಲ್ಲಿ ಅಂತಂದ್ರೆ ರಾಮ ಲಕ್ಷ್ಮಣನ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಕರ್ಕೊಂಡು ಹೋಗ್ಬೇಕಿದ್ರೆ ಇನ್ನೇನು ಆ ಸರಯೂ ನದಿಯ ದಡಕ್ಕೆ ಅವರು ಬರಬೇಕು. ಹಾಗೆ ಬರುವಾಗ ಅಲ್ಲಿ ನಿಶ್ಶಬ್ದ, ಅಯೋಧ್ಯೆಯಿಂದ ಹೊರಟಿದ್ದಾರೆ, ಬರೇ ಪಾದುಕೆಗಳ ಶಬ್ದ ಅಷ್ಟೇ, ಟಕ 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 ಟಕ, ಇನ್ನೇನು ಇಲ್ಲ. ವಿಶ್ವಾಮಿತ್ರ ಮುನಿಗಳು ಮುಂದಿದ್ದಾರೆ, ರಾಮ ಹಿಂದಿದ್ದಾನೆ, ಲಕ್ಷ್ಮಣ ರಾಮನ ಹಿಂದಿದ್ದಾನೆ, 3 ಜನ. ಈ ಚಿತ್ರ ಎಲ್ಲ ನೀವು ನೋಡ್ತೀವಿ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಅವರು ಹೋದಂತಹ ಕ್ರಮದ ಬಗ್ಗೆ ಒಂದು ಶ್ಲೋಕ ಉಂಟು, ಹೀಗೆ ಅವರು ಹೋದಂತೆ. ಹಾಗೆಯೇ ಆ ಸರಯೂ ನದಿಯ ತೀರಕ್ಕೆ ಬಂದಾಗ ವಿಶ್ವಾಮಿತ್ರ ಮಹರ್ಷಿಗಳು ಮೊದಲ ಸಲ ರಾಮೇತಿ ಮಧುರಾಂ ವಾಣೀಂ ವಿಶ್ವಾಮಿತ್ರೋಭ್ಯಭಾಷತ. ಅಂದ್ರೆ ಆ ರಾಮ ಎನ್ನುವಂತಹ ಮಧುರವಾದ ಶಬ್ದವನ್ನ ವಿಶ್ವಾಮಿತ್ರರು ಮಧುರವಾಗಿ ಕರೆದರು. ಕೆಲವು ವ್ಯಾಖ್ಯಾನಕಾರರು ಬರೆದಿದ್ದಾರೆ ಇದಕ್ಕೆ. ಅಯೋಧ್ಯೆಯಿಂದ ಹೊರಟಂತಹ ವಿಶ್ವಾಮಿತ್ರ ಮುನಿಗಳು ಅಲ್ಲಿಯವರೆಗೂ ಸೈಲೆಂಟ್ ಆಗಿ ಹೋಗ್ತಾ ಇದ್ರು. ಯಾಕೆ ಅಂತಂದ್ರೆ ಹೊರಟ ಅವರು ವಿಚಾರ ಮಾಡಿದ್ದು ಬೇರೆ ಯಾವುದಕ್ಕೂ ಅಲ್ಲ, ಎಂತಹ ನಾಮ, ಇಂತಹ ಈ ನಾಮವನ್ನ ಕೇವಲ ದಶರಥ ಸ್ವತಂತ್ರವಾಗಿ ರಾಮನಿಗೆ ಇಡೋದಕ್ಕೆ ಸಾಧ್ಯವೇ ಇಲ್ಲ. ಇದರ ಹಿಂದೆ ಯಾರಿರ್ಬೇಕು? ವಸಿಷ್ಠರಿರ್ಬೇಕು. ಆ ವಸಿಷ್ಠರು ಒಂದು ಕಾಲದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳಿಗೆ ದ್ವೇಷಿ. ಅವರ ಮೇಲೆ ದ್ವೇಷದಿಂದ ತಾನೇ ಇವರು ಬ್ರಹ್ಮರ್ಷಿ ಪಟ್ಟಕ್ಕೆ ಹೋದರು. ಕೋರ್ಸ್ ಇವತ್ತದು ಯಾವುದೂ ಇಲ್ಲ. ಆ ಕಾಲದಲ್ಲಿ ನನ್ನ ದ್ವೇಷಿ ಆಗಿದ್ರು ಸಹ ಈ ಮಗುವಿಗೆ ಎಂತಹ ಹೆಸರನ್ನ ಇಡುವಲ್ಲಿ ವಸಿಷ್ಠರ ಒಂದು ಪಾತ್ರವೂ ಸಹ ಇದ್ದಿರಬಹುದು. ಹಾಗಿದ್ದಿದ್ರೆ ಆ ವಸಿಷ್ಠರು ಎಂಥ ಹೆಸರನ್ನ ರಾಮನಿಗೆ ಇಡೋದಕ್ಕೆ ಒಂದು ಪ್ರಚೋದನೆಯನ್ನ ಕೊಟ್ಟರು ಅಂತ ಹೇಳಿ ಎಲ್ಲ ಈ ಹೆಸರು, ಇದು ಹೆಸರಿಂದಿರುವಂತಹ ದಶರಥ, ಆ ದಶರಥನ ಜೊತೆಗಿರುವಂತಹ ವಸಿಷ್ಠರು, ಇವ್ರಿಗೆಲ್ಲರಿಗೂ ಸಹ ಒಂದು ಸ್ಮರಣೆ ಬಂದು 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 ಆ ಸರಯೂ ನದಿಯ ಸುಮಾರು 2 ಕಿಲೋಮೀಟರ್ ದೂರ ಹೋಗಲ್ಲಿವರೆಗೂ ಇದೇ ಯೋಚನೆ ಮಾಡಿದ್ದಾರಂತೆ. ರಾಮನನ್ನು ಕರ್ಕೊಂಡು ಹೋಗ್ಬೇಕಿದ್ರೆ ವಿಶ್ವಾಮಿತ್ರರು ಅಲ್ಲಿ ಹೋದ ಮೇಲೆ ಮತ್ತೆ ಆಹಾ ಏನ್ ಚೆನ್ನಾಗಿದೆ ಹೆಸರು ಅಂತೆ. ರಾಮೇತಿ ಮಧುರಾಂ ವಾಣೀಂ ವಿಶ್ವಾಮಿತ್ರೋಭ್ಯಭಾಷತ. ಅಲ್ಲಿ ಅಭ್ಯಭಾಷತ ಅನ್ನೋದು ಬರೀತಾರೆ, ಸುಮ್ಮನೆ ಒಂದ್ಸಲ ಅಲ್ಲ, ತನ್ನ ಒಳಗೇನೆ ಮುಳುಗಿಕೊಂಡ್ರಂತೆ ವಿಶ್ವಾಮಿತ್ರ. ರಾಮ ಆಹಾ ರಾಮ ರಾಮ. ಹಾಗಾಗಿ ಅಷ್ಟು ಸುಂದರವಾದ, ಸುಂದರ ಆಕಾರಕ್ಕೆ ಸುಂದರವಾದಂತಹ ಹೆಸರು. ಹೇಗೆ ಯಾಕೆ ಅಂತಂದ್ರೆ ಪ್ರಾಯಶಃ ಅವರು ಅಲ್ಲೇನೆ ಲೆಕ್ಕ ಹಾಕಿರ್ಬೇಕು. ಏನ್ ಲೆಕ್ಕ ಹಾಕಿರ್ಬೇಕು ಅಂತಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಬರ್ತದೆ. ಅಲ್ಲಿ ಪಾರ್ವತಿ ನಮ್ಮ ನಿಮ್ಮೆಲ್ಲರ ಹಿತವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಂದ್ರೆ ಲೋಕಹಿತ ಚಿಂತನೆಯಿಂದ ಪತಿಯಾದಂತಹ ಪರಶಿವನ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ಏನು ಅಂದ್ರೆ ಪಾರ್ವತ್ಯುವಾಚ ಕೇನೋಪಾಯೇನ ಲಘುನಾ ವಿಷ್ಣು ನಾಮ ಸಹಸ್ರಕಂ ಪಠ್ಯತೆ ಪಂಡಿತೆ ನಿತ್ಯಂ ಶ್ರೋತಮಿಚ್ಛಾಮ್ಯಹಂ ಪ್ರಭೋ. ಅಲ್ವಾ, ನಿಮ್ಗೆಲ್ಲರಿಗೂ ಗೊತ್ತು ಇದು. ಪಾರ್ವತಿ ಕೇಳಿದಂತ ಪ್ರಶ್ನೆ ಏನ್ ಕೇಳಿದ್ಲು? ಕೇನೋಪಾಯೇನ ಲಘುನ ಅಂದ್ರೆ ಶ್ರಮ ಕಡಿಮೆ ಇರಬೇಕು, ಫಲ ಹೆಚ್ಚು ಸಿಗಬೇಕು, ಅಂತಹ ನಾಮ ಯಾವ್ದಾದ್ರು ಉಂಟಾ? ತಾನೇ ನಾನು ಹೇಳಿದ್ದೇನಲ್ಲ. ಹಾಗಾಗಿ ಅಂತಹ ನಾಮ ಯಾವ್ದಾದ್ರು ಇದ್ರೆ ನನಗೆ ಹೇಳಬೇಕು ಅಂತ ಪತಿಯಾದಂತಹ ಪರಶಿವನಲ್ಲಿ ಕೇಳಿದ. ವಿಷ್ಣು ನಾಮ ಸಹಸ್ರ ಅಷ್ಟೇ ಅಲ್ಲ, ಒಂದು 2-3 ಸಲ ಹೇಳ್ಬಿಟ್ರೆ ಸಾಕು, ಅದು ವಿಷ್ಣುವಿನ ಸಹಸ್ರನಾಮಕ್ಕೆ ಸಮಾನ ಆಗ್ಬೇಕು. ಏನು ಇದು? 3-4 ಸಲ ಹೇಳ್ಬಿಟ್ರೆ ಯಾವ್ದಾದ್ರು ನಾಮ 1000 ಸಂಖ್ಯೆಗೆ ಸರಿ ಹೋಗುತ್ತೆ. ಗಣಿತಜ್ಞರೆಲ್ಲ ಇಲ್ಲಿದ್ದಾರೆ,
ಒಂದು 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 ಅಂತ ಹಾಕ್ಬಿಡೋದಪ್ಪ, 4 ಸಲ ಬರದ್ವಿ. ಎಷ್ಟಾಗತ್ತಪ್ಪ ಅಂದ್ರೆ ನೀವು ಕೂಡಿಸಿದ್ರೆ 4 ಆಗುತ್ತೆ. ಇಂಟು ಮಾಡಿದ್ರೆ ಎಷ್ಟಾಗತ್ತಪ್ಪ? 1 ಗುಣಿಸು 1 ಮತ್ತು ಎಷ್ಟಾಯ್ತು ಅಲ್ವಾ? ಹೀಗೆ ಏನಿದ್ರು ಸಹ 1000 ಮುಟ್ಟೋದು ಕಷ್ಟ. ಅಷ್ಟು ಹಿನ್ನೆಲೆಯಲ್ಲಿ ಪಾರ್ವತಿ ಈ ಪ್ರಶ್ನೆ ಕೇಳಿದ ತಕ್ಷಣ ಶಿವನಿಗೆ ಬಹಳ ಸಂತೋಷ ಆಯ್ತಂತೆ. ಎಂಥ ಪ್ರಶ್ನೆ ಕೇಳಿದೆ ಅಂದ್ರೆ, ಪ್ರಶ್ನೆ ಕೇಳುವವರ ಮನಸ್ಸಿನಲ್ಲಿ ಲೋಕಹಿತದ ಚಿಂತನೆ ಇರಬೇಕು. ಆದ್ದರಿಂದ ಈ ಲೋಕಹಿತ ಚಿಂತನೆ ಪ್ರಶ್ನೆ ಕೇಳಿದೆಲ್ಲ ಬಹಳ ಸಂತೋಷ ಆಯ್ತು. ಈ ಪ್ರಶ್ನೆ ಪ್ರಾಯಶಃ ನಮ್ಮಂತವ್ರನ್ನ ಮನಸ್ಸಲ್ಲಿ ಇಟ್ಕೊಂಡೇ ಪಾರ್ವತಿ ಕೇಳಿದ್ದಾರೆ. ಅದು ಬೆಂಗಳೂರಲ್ಲಿ ಇರುವವ್ರನ್ನ ಮನಸ್ಸಲ್ಲಿ ಇಟ್ಕೊಂಡೇ. ಯಾಕಂದ್ರೆ ಬೆಳಗಾತ ಇವರು 5 ಗಂಟೆಗೆ ಎದ್ರು ಸಹ ಮತ್ತೆ ಪುನಃ 8 ಗಂಟೆಗೆ ಹೊರಡಬೇಕು ಅಂದ್ರೆ ಹೈರಾಣ ಭಾಗ ಹೋಗ್ಬಿಡ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಹೊರಟರು ಸಹ ರಸ್ತೆಯಲ್ಲಿ ಸಿಕ್ಕಾಕೊಡ್ತಾರೆ. ಛೆ, ಇವತ್ತು ಮುಂಚೆ ಹೊರಟೆ, ನಾನು ಇನ್ನೊಂದು ಅರ್ಧ ಗಂಟೆ ಪೂಜೆ ಮಾಡ್ಬೇಕಾಗಿತ್ತು ಅಂತ ನಮಗೆ ಆಟೋ ಹತ್ತದಾಗೋ ಬೈಕ್ ಹತ್ತಾಳೋ ಕಾರ್ ಹತ್ತಾಳೋ ಅನ್ಸತ್ತೆ. ಅದಾದ್ಮೇಲೆ ಬಂದು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಮತ್ತೆ ಚಡಪಡಿಸ್ತೇವೆ. ಅಲ್ಲಿಗೆ ನೆಟ್ಟಿಗೆ ಪೂಜೆ ಮಾಡಿದ್ದೂ ಇಲ್ಲ, ಇನ್ ಟೈಮ್ ಆಫೀಸ್ ಸೇರಿದ್ದೂ ಇಲ್ಲ. ಇದನ್ನೇ ಹೇಳುದು, ಪುರುಷಾರ್ಥವೂ ಇಲ್ಲ ಪರಮಾರ್ಥವೂ ಇಲ್ಲ ಅಂತ. ಇಂಥವನ್ನೆಲ್ಲ ಮನಸ್ಸನ್ನು ಇಟ್ಕೊಂಡು ಪಾರ್ವತಿ ಕೇಳಬೇಕು. ಎಷ್ಟಂದ್ರೂ ಅವಳು ಜಗನ್ಮಾತೆ ಅಲ್ಲ. ಹಾಗಾಗಿ ನಮ್ಮಂಥವ್ರನ್ನ ಹಣೆ ಬರವನ್ನು ನೋಡಿ ಕೇಳಿದ ಪ್ರಶ್ನೆ ಅಂತ ನನಗೆ ಅನಿಸತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಕೇಳಿದಾಗ ಶಿವನಿಗೆ ಬಹಳ ಸಂತೋಷ ಆಯ್ತಂತೆ. ಯಾಕೆಂದ್ರೆ ಕೇಳೋದನ್ನ ಪ್ರಶ್ನೆ ಇಂಥದ್ದನ್ನು ಕೇಳಬೇಕು, ಸಕಾಲದಲ್ಲಿ ಉಪಯೋಗ ಆಗುವಂತಹದ್ದನ್ನು ಕೇಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ತಕ್ಷಣ ಶಿವ ಹೇಳ್ತಾನೆ, ಈಶ್ವರ ಉವಾಚ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ತಕ್ಷಣ ಈಶ್ವರ ಹೇಳ್ತಾನೆ, ಉತ್ತರ ಹೇಳಿಲ್ಲ. ಏನ್ ಹೇಳ್ತಾನೆ? ಪಾರ್ವತಿ ಸರ್ಟಿಫಿಕೇಟ್ ಕೊಟ್ಟ. ಏನಂತ? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಮೊದಲು ಹೇಳ್ತಾನೆ ನೋಡಿ, ರಮೇ ರಾಮೇ ಮನೋರಮೆ. ಅಂದ್ರೆ ನಿನ್ನ ಈ ಪ್ರಶ್ನೆಯನ್ನ ನೀನ್ ಕೇಳಿದಾಗ ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಯ್ತು. ನಮ್ಮನೆಯವರು ಈ ಪ್ರಶ್ನೆ ಕೇಳಕ್ ಬರುತ್ತಾ ಅಂತ ಹಾಗೆಲ್ಲ ತಮಾಷೆ ಮಾಡುತ್ತೇನೆ. ಹಾಗಾಗಿ ಅಂದ್ರೆ ನಾ ಮೊದಲೇ ಹೇಳಿದ್ದೇನೆ, ಆ ಪ್ರಶ್ನೆ ಒಳಗೆ ಏನುಂಟು? ಲೋಕಹಿತದ ಚಿಂತನೆ, ಸ್ವಾರ್ಥ ಅಲ್ಲ. ಆದ್ದರಿಂದ ರಮೇ ರಾಮೇ ಮನೋರಮೆ ಅಂದ್ರೆ ನನ್ನ ಮನಸ್ಸನ್ನ ನೀನು ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳುವುದರ ಮೂಲಕ ತಣಿಸಿಬಿಟ್ಟೆ, ಖುಷಿಯಾಗುತ್ತೆ. ಮನೋರಮೆ ಮನಸ್ಸನ್ನ ರಮಿಸುವ ಈ ಕೇಳಿ ಆಗ ಶಿವ ಹೇಳ್ತಾನೆ, ಉಂಟು 3 ಸಲ ಹೇಳಿದ್ರೆ 1000ಕ್ಕೆ ಸಮಾನ ಆಗುವಂತ ಒಂದು ನಾಮ ಉಂಟು. ಯಾವ್ಯಾವುದು ಅಂತ? ಯಾವುದು ಅಂದ್ರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ. ಮುಂದೆ ಬಿಟ್ಬಿಡಿ, 3 ಸಲ ರಾಮ 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 ಅಂತ ಹೇಳು. ಅದೇನಾಗುತ್ತೆ? ಅದು 1000 ಆಗತ್ತೆ. ಇದನ್ನ ಕೇಳಿದ ತಕ್ಷಣ ನೀವು ಹೇಳ್ತೀರಿ, ಶಿವನಿಗೆಲ್ಲ ಗೊತ್ತಿತ್ತು, ಅದು ಗಣಿತ ಗೊತ್ತಿರ್ಲಿಲ್ಲ ಅಂತ. ಅದು ಮೋಸ್ಟ್ಲಿ ಅವನು ಡಲ್. ಯಾರು? ಶಿವ. ಅದ್ರ 3 ಸಲ ರಾಮ ರಾಮ ಅಂತ ಹೇಳಿದ್ರೆ 1000 ಆಗೋದಾದ್ರು ಎಲ್ಲರಿಗೂ ಆಗೋದಿಲ್ಲ ಅಂತಲ್ವಾ? ಹೌದು ತಾನೆ? ಅದು ಹೇಳಿದವನೇ ಯಾರು ಅಂತಂದ್ರೆ ಅವನು ಜಗತ್ಪಿತಾ ಪರಶಿವ. ಅವನು ಹೇಳಿದ್ದಾನೆ ಅಂದ್ರೆ ಸುಳ್ಳಾಗಿ ಸಾಧ್ಯ ಇಲ್ಲ. ಅವನು ಹೇಳಿದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಹೇಗೆ ಹೇಳಿದ ಅಂತಂದ್ರೆ ನೋಡಿ, ನಮ್ಮಲ್ಲಿ ಅಕ್ಷರಗಳು ಸಹ ಸಂಖ್ಯೆಯನ್ನ ಹೇಳ್ತವೆ. ಪ್ರಾಯಶಃ ಹಿಂದೆ ಯಾರೋ ಒಂದ್ಸಲ ಇದೇ ವೇದಿಕೆಯಲ್ಲಿ ನಾನು ಇದನ್ನು ಹೇಳಿದ್ದೀನಿ ನೆನಪು ನನಗೆ. ಏನ್ ಹೇಳ್ತೇವೆ ಅಂತಂದ್ರೆ, ಸದ್ಯಕ್ಕೆ ಸ್ವರವನ್ನು ಕೈ ಬಿಟ್ಕೊಳ್ಳೋಣ. ಈ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳನ್ನು ತೆಗೆದುಕೊಳ್ಳೋಣ. ನೋಡಿ, ಕ ಖ ಗ ಘ ङ. ಕ ಅಂದ್ರೆ 1, ಹಾಕೊಂಡು ಹೋಗಿ. ಖ ಅಂದ್ರೆ 2, ಗ ಅಂದ್ರೆ 3, ಘ ಅಂದ್ರೆ 4, ನ ಅಂದ್ರೆ 5. ಕ ಖ ಗ ಘ ङ, ನ ಅಂದ್ರೆ 5. ಇವಾಗ ಚ ಅಂದ್ರೆ 6, ಚ ಅಂದ್ರೆ 7, ಜ ಅಂದ್ರೆ 8, ಝ ಅಂದ್ರೆ 9, ಞ ಅಂದ್ರೆ 10. ಹೀಗೆ ಒಟ್ಟು 5 ವರ್ಗಗಳಿವೆ. ಮೊದಲು 2 ವರ್ಗ ತಗೊಳ್ಳಿ. ಹೌದು ತಾನೆ? ಕಾದಿ ದಶ. ಕದಿಂದ ಆರಂಭ ಮಾಡಿ 10 ಅಕ್ಷರ, ಒಂದೊಂದು ಅಕ್ಷರ ಒಂದೊಂದು ಸಂಖ್ಯೆ ಇರುತ್ತೆ. ಅದಾದ್ಮೇಲೆ ಟಾದಿ ದಶ. ಟ ಮತ್ತು 1, ಠ 2, ಡ 3, ಢ 4, ನ 5, ಟ 6, ಅದಾದ 10. ಹೌದು ತಾನೆ? ಇನ್ನು ಪಾದಿ ಪಂಚ. ಪ ಫ ಬ ಭ ಮ. ಹೌದು ತಾನೆ?
ಪ ಒಂದು ಸಪರೇಟ್ ಅದ್ರ ಗುಂಪು, ಮ 5, ಯ ಒಂದು ಸಪರೇಟ್ ಅದು ಅವರ್ಗೀಯ ವ್ಯಂಜನ. ಏನು ರಾಮಾಯಣದ ಉಪನ್ಯಾಸ ಮಾಡ್ತಿದೆ ಅಂತ ಬಂದ್ರೆ ವರ್ಣ ಮೇಲೆ ಪಾಠ ಮಾಡ್ತಾ ಇದ್ದೀರಿ ಅಂತ ಕೇಳ್ಬಿಟ್ಟೆ ದಯವಿಟ್ಟು. ಯಾಕೆಂದ್ರೆ ನಾನು ವಾಸ್ತವಿಕ ನಮ್ಮಲ್ಲಿ ಎಲ್ಲ ಲೆವೆಲ್ ಅಲ್ಲೇ ಇರೋದು. ಯಾಕೆಂದ್ರೆ ಮಂತ್ರಶಾಸ್ತ್ರ, ಉಪಾಸನೆ ಈ ಎಲ್ಲ ವಿಚಾರವನ್ನು ನೋಡ್ತಾ ನೋಡ್ತಾ ಹೋದ್ರೆ ಆಗ ನಮ್ಗೆ ಗೊತ್ತಾಗುತ್ತೆ ಈ ಅಕ್ಷರಗಳ ಮಹತ್ವ ಏನು ಅನ್ನೋದು. ಬೀಜಾಕ್ಷರಗಳು ಆಗಿರುತ್ತೆ, ಒಂದೊಂದು ಚಿನ್ನದ ಗಣಿ ಅವರಿಗೆ. ವಿಷಯಕರಣ ಮತ್ತೆ ಯ ಅಂದ್ರೆ ಒಂದು, ಮತ್ತೆ ರ ಅಂದ್ರೆ 2, ಹೀಗೆ ಇಷ್ಟು ಗೊತ್ತಾಗ ಸಾಕು ಸದ್ಯಕ್ಕೆ. ಈಗ ರಾಮ ಅನ್ನುವಲ್ಲಿ ಮೊದಲನೇ ಅಕ್ಷರ ಯಾವುದು? ರ. ಆ ರ ಅನ್ನೋದು ಸಂಖ್ಯೆ ಎಷ್ಟಾಯ್ತು? 2 ಅಂತ ಆಯ್ತು. ಮ ಅಂದ್ರೆ ಎಷ್ಟಾಯ್ತು? 5. ಮತ್ತೆ ಒಂದು ಇಂಟು ಚಿಹ್ನೆ ಹಾಕಿದ್ವಿ. ರ ಗುಣಿಸು ಮ ಅಂದ್ರೆ 2 ಗುಣಿಸು 5 ಆಯ್ತು. ಎಷ್ಟಾಯ್ತಪ್ಪ? 10 ಆಯ್ತು. ಒಂದ್ಸಲ ರಾಮ ಅಂತ ಹೇಳಿದಾಗ ಎಷ್ಟಾಯ್ತು? 10 ಆಯ್ತು. ಅದಾದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಇಂಟು ಹಾಕಿ ಮತ್ತೆ ಪುನಃ ಅಲ್ಲಿ ರಾಮ ಎಷ್ಟಾಯ್ತು? 100 ಆಯ್ತು. ಅದು ತಾನೆ, ಪಕ್ಕದಲ್ಲಿ ಇನ್ನೊಂದು ಹಾಕಿ ಇಂಟು ಆಯ್ತಾ? ಈಶ್ವರ ಸುಳ್ಳು ಹೇಳ್ತಾನ? ನೋಡೋಣ, ಬೇರೆ ನಾಮಕ್ಕೆ ಈ ಶಕ್ತಿ ಇರೋದನ್ನು ತೋರಿಸಿ ನೋಡೋಣ. ಎಷ್ಟೆಲ್ಲಾ ದಿವಸ ನಾವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೇವೆ, ಫಲಶ್ರುತಿ ಹೇಳ್ತೇವೆ ಅಲ್ವಾ? ಹೀಗೆ ಶ್ರೀರಾಮ, ರಾಮ, ರಾಮೇತಿ, ರಮೇ, ರಾಮೇ ಮನೋರಮೆ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಬಲಾನೆ. 1000 ನಾಮಗಳಿಗೆ ಅದು ಸಮಾನ. ಯಾವುದು? ರಾಮನಾಮ 3 ಬಾರಿ ಹೇಳಿದ್ರೆ ಸಾಕು. ಅಂದ್ರೆ ಶ್ರಮ ಕಡಿಮೆ, ಫಲ ಹೆಚ್ಚು. ಇಷ್ಟು ಹಿನ್ನೆಲೆಯಲ್ಲಿ ಈ ಕಾರಣಕ್ಕೋಸ್ಕರವೇ ಪ್ರಾಯಶಃ ವಿಶ್ವಾಮಿತ್ರರು ರಾಮೇತಿ ಮಧುರಾಂ ವಾಣಿಂ ವಿಶ್ವಾಮಿತ್ರೋಭ್ಯಭಾಷತ ಹೀಗೆ ಹೇಳ್ತಾ ಹೇಳ್ತಾ ಮುಂದಕ್ಕೆ ಹೋಗಿದ್ದಾರೆ. ದಾರಿಯ ಮಧ್ಯದಲ್ಲಿ ರಾಮ ಲಕ್ಷ್ಮಣರಿಗೆ ಹಸಿವು ಆಗದೇ ಇರಲಿ ಅಂತ ಬಲ ಮತ್ತು ಅತಿ ಬಲ ಎನ್ನುವಂತಹ ಮಂತ್ರಗಳನ್ನು ಬರುತ್ತೆ. ಆ ಮಂತ್ರವನ್ನು ಸ್ಮರಣೆ ಮಾಡಿದ್ರೆ ಬಾಯಾರಿಕೆಯೂ ಇಲ್ಲ, ಮತ್ತೆ ಹಸಿವು ಇಲ್ಲ. ಸಿಕ್ಕಿದ್ರೆ ನಮಗೂ ಏನ್ ಚೆನ್ನಾಗಿರ್ತಿತ್ತಲ್ಲ. ಏನು ಮಾಡೋಣ, ನಮ್ಗೆ ವಿಶ್ವಾಮಿತ್ರರು ಸಿಗುವುದಿಲ್ಲ. ನಾವು ರಾಮ ಲಕ್ಷ್ಮಣರ ಅರ್ಹತೆಯನ್ನು ಮೈಗೂಡಿಸಿಕೊಳ್ಳಿ. ಹಾಗಾಗಿ ನಮಗೆ ಬಲ ಇಲ್ಲ, ಅತಿ ಬಲ ಇಲ್ಲವೇ ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಪುನಃ ಮುಂದಕ್ಕೆ ಹೋಗ್ತಾ ಹೋಗ್ತಾ, ಯಾಕೆಂದ್ರೆ ನೋಡಿ ಆ ಋಷಿಗಳ ಕಲ್ಪನೆ ಹೇಗಿರುತ್ತೆ ಅಂದ್ರೆ, ಕಾಡಿನಲ್ಲಿ ಸಂಚಾರ ಮಾಡಬೇಕು, ಇನ್ನು ತಿಂಗಳ ಕಾಲ ಆಹಾರ ಸರಿಯಾಗಿ ಸಿಗುವುದಿಲ್ಲ. ಆಹಾರ ಇಲ್ಲೇ ಇದ್ರೆ ಹೇಳಿ ಕೇಳಿ ರಾಜಕುಮಾರರು ಮತ್ತೆ ಈಗಾಗಲೇ ಅವರು ಮಲಗಿಕೊಳ್ಳುವುದನ್ನ ಆ ಕಾಡಿನ ಸೊಪ್ಪು ಹುಲ್ಲುಗಳ ಮೇಲೇನೆ ಬಟ್ಟೆ ಹಾಕೊಂಡು ಮಲಗುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ವಾಲ್ಮೀಕಿ ಮುನಿಗಳು ಹೇಳ್ತಾರೆ ಅದನ್ನಲ್ಲಿ, ಮೊದಲನೇ ದಿವಸ ಅವರು ಅಲ್ಲಿ ಮಲಗಿದ್ರಿ ಹಾಗೆ ಕೇಳಿದ್ರೆ ಆ ಎಲೆಗಳನ್ನ ಹಾಕಿಕೊಂಡು, ಅಂದ್ರೆ ಈ ಸೊಪ್ಪಿನ ಟೊಂಗೆಗಳನ್ನು ಹಾಕಿಕೊಂಡು ಅದನ್ನೇ ಹಾಕೊಂಡು ಮಲಗಿದ್ದಾರೆ. ಅವರು ಎಲ್ಲ ಮಲಗಬೇಕಾದವರು ಹಂಸಕೂಲಿಕಾತೂಪದಲ್ಲಿ. ಹೀಗೆ ಹೇಳುವುದರ ಮೂಲಕ ಒಂದು ಮಾತನ್ನ ಹೇಳ್ತಾರೆ ನಮ್ಮ ಇಂಡೈರೆಕ್ಟ್ ಆಗಿ, ಮುಂದಿನ ವನವಾಸಕ್ಕೆ ಫೌಂಡೇಶನ್ ಮೆಂಟಲಿ ಪ್ರಿಪೇರ್ ಆಗಬೇಕು. ಎಲ್ಲ ಬಾಯಿ ಬಿಟ್ಟು ಹೇಳೋದಿಲ್ಲ, ಹೀಗೆ ಬೇಕಲ್ವ ಮುಂದೆ. ಹಾಗಾಗಿ ಈಗಲೇ ಅದು ಬಾಲ್ಯದಲ್ಲಿ ಅಭ್ಯಾಸ ಆದ್ರೆ ಮುಂದೆ ಅದು ಹೆಚ್ಚು ತೊಂದರೆ ಅಂತ ಅನಿಸೋದಿಲ್ಲ ಹೀಗೆ ಅಂತ. ಹೀಗೆ ಕರ್ಕೊಂಡು ಹೋಗ್ತಾ 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 ಇದ್ದಾಗ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯ ವಿಚಿತ್ರವಾದಂತಹ ಶಬ್ದ ಕೇಳಿತು. ಹಾಗೆ ಶಬ್ದ ಕೇಳಿದಾಗ ಕುತೂಹಲ ಇವರಿಗೆ. ಇದು ಮೊದಲೊಂದು ವಿಷಯ ಹೇಳುತ್ತೆ, ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆ ಹೋಗ್ತಾ ಇರೋದು ಅಂದ್ರೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಇದು ಒಂದು ತರ ಎಜುಕೇಶನಲ್ ಟ್ರಿಪ್. ಯಾಕೆ ಎಜುಕೇಶನಲ್ ಟ್ರಿಪ್ ನ ಉದ್ದೇಶ ಏನು? ಗೊತ್ತಿಲ್ಲದೆ ಇರುವುದನ್ನ ನಾವು ತಿಳಿದುಕೊಳ್ಳುವುದು, ಅದಕ್ಕೋಸ್ಕರ ಪ್ರವಾಸ. ನೋಡಿ, ವಿಶ್ವಾಮಿತ್ರರು ಇಲ್ಲಿಂದಲೇ ಪಾಠ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅವರಿಗೆ ಈ ಎಲ್ಲ ಪ್ರದೇಶದ ಭೂಭಾಗಗಳನ್ನೆಲ್ಲ ಪರಿಚಯಿಸ್ತಾರೆ. ಕೊನೆಗೆ ಹೇಳ್ತಾನೆ ಅದೆಲ್ಲವನ್ನು ಅವರಿಂದ ಏನೇನು ಉಪಕಾರ ಸಿಕ್ತು, ಆಯ್ತು ರಾಮ ಲಕ್ಷ್ಮಣರಿಗೆ ಉಪಕಾರ ಅನ್ನೋದನ್ನು. ಹೀಗೆ ಕರ್ಕೊಂಡು ಹೋಗ್ತಾ ಇದ್ದಾಗ ಕೇಳ್ತಾ ಇದ್ ಯಾಕೋ ವಿಚಿತ್ರವಾಗಿದ್ರೆ, ಒಂದು ವಿಚಿತ್ರವಾದ ಶಬ್ದ ಕೇಳಿ ಬರ್ತಾ ಇದೆಯಲ್ಲ, ಏನು ಇತ್ಯಾದಿ. ಇವರು ಎಷ್ಟೇ ಪ್ರಶ್ನೆ ಕೇಳಿದ್ದಾರೆ ಅದಷ್ಟಕ್ಕೂ ವಿಶ್ವಾಮಿತ್ರರು ಹೇಳ್ತಾ 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 ಹೋಗ್ತಾರೆ. ಆ ಸ್ಥಳದ ಬಗ್ಗೆ ಅಲ್ಲಿ ನಿಂತು 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 ನಿಂತು
ಪರಿಚಯಿಸ್ತಾ ಹೋಗ್ತಾರೆ ವಿಶ್ವಾಮಿತ್ರ ಮಹರ್ಷಿಗಳು. ಕೊನೆಗೆ ಹೇಳ್ತಾರೆ, ಇದು ಒಂದು ವಿಚಿತ್ರವಾದಂತಹ ಸ್ಥಳ ಅಂತಾರೆ. ಏನು ಅಂತಂದ್ರೆ, ಇಲ್ಲಿ ಹಿಂದೆ ಸುಕೇತು ಅಂತ ಒಬ್ಬ ಯಕ್ಷ ಇದ್ದ. ಆ ಯಕ್ಷ ಬಹಳ ಕಾಲ ತಪಸ್ ಮಾಡಿದ. ಬ್ರಹ್ಮ ಒಲಿದು ಅವನಿಗೆ ಒಂದು ಮಗಳನ್ನ ಅನುಗ್ರಹಿಸಿದ. ಗಂಡು ಮಗುವಲ್ಲ, ಹೆಣ್ಣು ಮಗು. ಅವಳ ಹೆಸರು ತಾಟಕಿ. ಸುಕೇತು ಅಂತ ಅವನ ಮಗಳು. ಕೊನೆಗೆ ಅವಳು ತುಂಬಾ ಶಕ್ತಿ ಸಂಪನ್ನ ಆಗಿದ್ಲು. ಎಷ್ಟು ಅಂದ್ರೆ ಹೆಚ್ಚಿಗೆ ಇಲ್ಲ, 10,000 ಆನೆಯ ಶಕ್ತಿ ಇತ್ತಂತೆ ಅವಳಿಗೆ. ಅಂತಹ ಶಕ್ತಿ ಸಂಪನ್ನೆ ತಾಟಕಿ. ಇವಳನ್ನ ಜಂಬನ ಮಗನಾದ ಸುಂದನಿಗೆ ಕೊಟ್ಟು ಸುಕೇತು ಮದುವೆ ಮಾಡಿದ. ಮಾವ ಸುಕೇತು, ಅಳಿಯ ಸುಂದ. ಕೊನೆಗೆ ಈ ತಾಟಕಿ ಮತ್ತು ಸುಂದ ಇವರಿಬ್ಬರ ದಾಂಪತ್ಯದ ಫಲವಾಗಿ ಹುಟ್ಟಿದವನೇ ಮೊನ್ನೆ ದಿವಸ ನಾವು ನೋಡಿದ್ವಲ್ಲ, ಮಾವ ಮಾರೀಚ. ಹೀಗೆ ಅಂತ ಅವನು ಮಾವ ಅಲ್ಲ ವಾಸ್ತವಿಕವಾಗಿ, ಅದ್ರದ್ದು ಏನೋ ಅವನ ಹೆಸರು ಜೊತೆಗೆ ಒಂದು ಸೇರೋಗಿದೆಯಲ್ಲ ಹೀಗೆ ಅಂತ. ಮಾವ ಗೊತ್ತಿಲ್ಲ. ರಾಮನಿಗೆ ಮಾವ ಅಲ್ಲ, ನಾನು ಹೇಳಿದ್ದೇನೆ ಅವನ ಊಳಿಗೆರ ಆಳುವವನು ಅಂತ. ಪ್ರಾಯಶಃ ಕೊನೆಗೆ ಈ ಮಾರೀಚ ಮತ್ತೆ ತಾಟಕಿ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಮೂಲಕ ಯಕ್ಷರೇ. ನಾನು ಮೊನ್ನೆ ಹೇಳಿದ್ದೇನೆ, ಅವನ ಹೆಸರಿನ ಹಿಂದೆ ಒಂದೇ ಒಳ್ಳೆಯ ಹೆಸರು ಉಂಟು. ಮರೀಚಿಯ ಒಂದು ಸಂಬಂಧ ಕಾಣುತ್ತಾ ಹೆಸರಿನ ಜೊತೆಗೆ. ಕೊನೆಗೆ ಇವರು ಏನ್ ಮಾಡಿದ್ರು ಕೇಳಿದ್ರೆ, ಕಾಡಿನಲ್ಲಿ ಎಲ್ಲೆಲ್ಲಿ ಉಪದ್ರವವನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಹೋಗಿ ಅಗಸ್ತ್ಯರನ್ನ ಕುಟುಕಿದ್ದಾರೆ. ಅಗಸ್ತ್ಯ ಏನ್ ಮಾಡಿದ್ರು ಕೇಳಿದ್ರೆ, ಈ ಸುಂದನಿಗೆ ಶಾಪ ಕೊಟ್ಟರು. ಏನ್ ಶಾಪ ಕೊಟ್ಟರು? ನಿನ್ನ ಉಪದ್ರವ ಕಾಳ. ಅವನಿಗೆ ವರದ ಕೊಬ್ಬು ಬೇರೆ. ಸುಕೇತು ಒಳ್ಳೆಯನೇ ಪಾಪ, ಅವನು ಅಳಿಯ ಇವನು. ಹಾಗಾಗಿ ಮಾನವಕ್ಕೆ ಚೆನ್ನಾಗಿ ಅನುಕೂಲ ಇದೆ ಅಂತ ಅಳಿಯಲಿಕ್ಕೆ ಕೊಬ್ಬು. ಇಷ್ಟ ಆದ್ಮೇಲೆ ಅವ್ರು ಶಾಪ ಕೊಟ್ಟರು, ನೀನು ಸಾಯಿ ಅಂತ ಕೊಟ್ಟರು ಶಾಪ. ಅವನು ಸತ್ತ. ಅದಾದ್ಮೇಲೆ ನನ್ನ ಗಂಡರನ್ನ ಅಗಸ್ತ್ಯರು ಸಾಯಿಸುವಂತೆ ಈ ತಾಟಗೆ ಏನ್ ಮಾಡಿದ್ರು ಅಂದ್ರೆ, ಹೋಗಿ ಅಗಸ್ತ್ಯ ಮೇಲೆ ಎರಗಿದರು. ತಕ್ಷಣ ಅವರು ಆಕೆಗೆ ಒಂದು ಶಾಪ ಕೊಡ್ತಾರೆ, ನೀನು ನಿನ್ನ ಯಕ್ಷ ರೂಪವನ್ನು ಬಿಟ್ಟು ಇಂದಿನಿಂದ ರಾಕ್ಷಸಿ ಆಗ್ತದೆ. ಅಕರಾಳ ವಿಕರಾಳ, ನಿನ್ನ ಮುಖ ನೋಡಿದವನು ಪಂಚಿಗೆ ತಗೊಳ್ಬೇಕು, ಹಂಗಿರ್ಬೇಕು ಅಂತ ಹೇಳಿ ಶಾಪ ಕೊಟ್ಟರು. ಅದಾದ್ಮೇಲೆ ಇವನು ಬಂದ, ಮಗ ನೀನು ರಾಕ್ಷಸನ ಹೋಗು ಅಂತ ಹೇಳಿ ಅಗಸ್ತ್ಯರು ಶಾಪ ಕೊಟ್ಟು. ಈಗ ಏನಾಗಿದೆ, ಆ ಸುಂದ ಸತ್ತು ಹೋಗಿದ್ದಾನೆ. ಮಾರೀಚ ಅವನಿವಾಗ ಏನ್ ಮಾಡಿದಾನೆ, ಆಚೆ ಇದ್ದಾನೆ ಇನ್ನೂ ಸಹ ದಂಡಕಾರಣ್ಯದಲ್ಲಿ. ಇಲ್ಲಿರೋದು ತಾಟಕಿ, ಇವಳಿದ್ದೊಂದು ಬ್ರಿಗೇಡ್ ಉಂಟು, ಕಟ್ಕೊಂಡು ಬರ್ತಾಳೆ. ಈ ಗಾಳಿಯಲ್ಲಿ ಯಾರೂ ಓಡಾಡುವುದಿಲ್ಲ, ಅಷ್ಟರ ಮಟ್ಟಿಗೆ ಅವಳ ಭಯ ಉಂಟು. ಹಾಗಾಗಿ ರಾಮ, ಉದ್ದೇಶಪೂರ್ವಕವಾಗಿ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೇನೆ. ಈಗ ನಾವು ಹೋಗ್ತಾ ಇರೋ ನಮ್ಮ ಕಾಲ ಶಬ್ದವನ್ನೇ ಕೇಳಿ ಅವಳು ಬರ್ತಾಳೆ. ಬಂದಾಗ ಹಿಂದೆ ಮುಂದೆ ನೋಡ ಮುಗಿಸಿ ಅಂದರು ವಿಶ್ವಾಮಿತ್ರರು. ಹಾಗೆ ಅಂತ ಈಗ ಇನ್ನು ಅವಳ ಜೊತೆಗೆ ಯುದ್ಧ ಮಾಡಲಿಕ್ಕೆ ಶಸ್ತ್ರಾಸ್ತ್ರಗಳ ಉಪದೇಶ ರಾಮನಿಗೆ ಆಗಲಿಲ್ಲ. ಅದು ಈಗಾಗಲೇ ವಸಿಷ್ಠರಿಂದ ಅವರಿಗೆ ಒಂದಿಷ್ಟು ಉಪದೇಶಗಳು ಆಗಿತ್ತು. ಹಾಗಾಗಿ ವಿಶ್ವಾಮಿತ್ರರು ಹೇಳ್ತಾರೆ, ಅವಳು ಬಂದಾಗ ತಡ ಮಾಡಬೇಡ, ಮುಗಿಸ್ಬಿಡು ಈಗ. ಆಗ ರಾಮ ವಿಚಾರ ಮಾಡ್ತಾನೆ, ನೀವೇನೋ ಹೇಳ್ತೀರಿ ಗುರುಗಳೇ, ನಾನು ಈವರೆಗೆ ಯಾರ ಮೇಲೂ ಸಹ ಬಾಣವನ್ನು ಬಿಟ್ಟವನಲ್ಲ. ನನ್ನ ಮೊದಲ ಬಾಣಾಘಾತಕ್ಕೆ ಒಬ್ಬ ಸ್ತ್ರೀಯೇ ಬಲಿಯಾಗಬೇಕ. ಧರ್ಮಶಾಸ್ತ್ರ ಇದೆ, ಸಾಮಾನ್ಯವಾಗಿ ಸ್ತ್ರೀ ವಧೆಯನ್ನ ನಿಷೇಧ ಮಾಡಿದ್ದಾರೆ ಎಲ್ಲರಿಗೂ ಸಹ. ಅಂದ್ರೆ ಬೇರೆಯವರು ಮಾಡ್ಬೋದು ಅಂತ ಅರ್ಥ ಅಲ್ಲ, ಎಲ್ಲವೂ ನಿಷೇಧ ಇದೆ, ಇದು ಸುತರ ನಿಷಿದ್ಧ ಇದೆ. ಹಾಗಾಗಿ ಹೇಗೆ ಇದನ್ನು ಮಾಡಿ ನಾನು ಅಂತ ರಾಮ ಮತ್ತೆ ವಿಚಾರ ಮಾಡ್ತಾನೆ. ಆಗ ವಿಶ್ವಾಮಿತ್ರರು, ಹೌದಪ್ಪ, ನೀನು ಕೇಳ್ತಾ ಇರುವಂತಹ ಪ್ರಶ್ನೆ ಒಂದು ಸಾಮಾನ್ಯವಾದ ನಿಯಮ, ಇದು ಸಾಮಾನ್ಯ ಧರ್ಮ. ಆದ್ರೆ ನಾನು ಹೇಳ್ತಾ ಇರುವಂತಹದ್ದು ವಿಶೇಷ ಧರ್ಮ. ಇಂಥ ಕ್ರೂರರಾಗಿದ್ರೆ ಅವರು ಸ್ತ್ರೀಯೋ ಪುರುಷನೋ ವಿಚಾರ ಮಾಡಬಾರದು. ನಾವು ಅವರ ಲಿಂಗವನ್ನು ನೋಡಬಾರದು, ನಾವು ನೋಡಬೇಕಾದದ್ದು ಅವರ ಸ್ವಭಾವವನ್ನು. ಹಾಗಾಗಿ ತಡ ಮಾಡಬೇಡ, ಯಾಕೆಂದ್ರೆ ರಾತ್ರಿ ಆಗ್ತಾ ಉಂಟು. ರಾತ್ರಿ ಎಷ್ಟು ಹೆಚ್ಚೆಚ್ಚಾಗುತ್ತೋ ಅಷ್ಟಷ್ಟು ಈ ರಾಕ್ಷಸರಿಗೆ ಶಕ್ತಿ ಹೆಚ್ಚು. ಆದ್ರಿಂದ ಆದಷ್ಟು ಬೇಗ ಬಂದ ತಕ್ಷಣ ಅವನು ಮುಗಿಸೇವೆ. ಕೊನೆಗೆ ವಿಶ್ವಾಮಿತ್ರ ಹೇಳಿದ ಹಾಗೆ ಆಯ್ತು. ಇವರು ಪಾದಿಕೆ ಶಬ್ದ ಕೇಳಿದ್ದೇನೆ ಬಂದೇ ಬಿಟ್ಟು. ಯಾಕಂದ್ರೆ ಇಲ್ಲಿ ಯಾರು ಓಡಾಡಲೇಬಾರದು. ನಮ್ಮಲ್ಲಿ ಹಿಂದೆ ಕೆಲವು ಕಾಲದ ಹಿಂದೆ
ಒಂದು ರಾಣಿ ಅಂತ ಹೆಸರಿತ್ತು ಮಧ್ಯ ಭಾರತದಲ್ಲಿ, ಗೊತ್ತಿರಬೇಕು ನೀವು, ಚಂಬಲ್ ಕಣಿವೆ ಅಂತಲ್ಲ ಅಲ್ವಾ. ಪ್ರಾಯಶಃ ಇವರೆಲ್ಲ ಆ ಸಂತತಿಯಿಂದೇ ಬಂದಿದ್ರೆ ಏನೋ ಗೊತ್ತಿಲ್ಲ ನನಗೆ. ಹೀಗೆ ಕೊನೆಗೆ ಬಂದ ತಕ್ಷಣ ವಿಶ್ವಾಮಿತ್ರರು ಹೇಳ್ತಾರೆ, ತಡ ಮಾಡಬೇಡ, ರಾಮ ಒಂದು ಬಾಣ ಬಿಟ್ಟ, ಅವಳು 2 ಕೈಯನ್ನು ತೆಗೆದ, ಆರ್ಮ್ಲೆಸ್. ತಕ್ಷಣ ರಾಮ ಹೇಳ್ತಾನೆ, ಮುಂದಿನ ಕೆಲಸ ನೀ ಮಾಡು, ಅವಳ ಮೂಗನ್ನು ಕಿವಿಯನ್ನು ಕತ್ತರಿಸ್ಬಿಡು. ನೀವು ಅಂದ್ಕೊಂಡಿದ್ದೀರಿ ಶೂರ್ಪಣಖೆಯ ಮೂಗು ಮತ್ತು ಕಿವಿಯನ್ನ ಕತ್ತರಿಸಿದ್ದು ಮೊದಲನೇ ಸಲ ಅಂತ ಅಲ್ಲ. ಲಕ್ಷ್ಮಣ ಅವರೊಳಗೆ ಸ್ಪೆಷಲಿಸ್ಟ್ ಇದ್ದಾವ. ಹಾಗೆ ರಾಮ ಹೇಳ್ತಾರೆ, ಮುಂದಿನ ಕೆಲಸ ನಿಂದು ಅಂದ. ಆಗ ಮೂಗನ್ನು ಕತ್ತರಿಸ್ತಾನೆ, ಮತ್ತೆ ಕಿವಿಯನ್ನು ಸಹ ಕತ್ತರಿಸ್ತಾನೆ. ನಾನು ಈ ವೇದಿಕೆಯಲ್ಲಿ ಹೇಳೋದಿಲ್ಲ, ನಂದೇ ಕೆಲವು ಶಬ್ದಗಳೆಲ್ಲ ಈಗ ಇಂಥವ್ರ ಬಗ್ಗೆ ಹೇಳೋದಕ್ಕೆ, ಈ ವೇದಿಕೆಯಲ್ಲಿ ಹೇಳೋದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಲಕ್ಷ್ಮಣ ಯಾವಾಗ ಆಕೆಯ ಮೂಗನ್ನ ಕಿವಿಯನ್ನ ಕತ್ತರಿಸಿದನು, ಅವಳು ಮೊದಲೇ ಕೈ ಇಲ್ಲ, ಏನು ಮಾಡೋದಕ್ಕಾಗೋದಿಲ್ಲ, ಪ್ರತೀಕಾರದಿಂದ ಸಡಪಡಿಸೋದಕ್ಕೆ ಶುರು ಮಾಡ್ತಾಳೆ. ಮನೆಗೆ ರಾಮ ಇನ್ನೊಂದು ಬಾಣ ಬಿಟ್ಟು ಅವಳನ್ನು ಮುಗಿಸ್ತಾನೆ. ತಾಟಕೆಯ ಹನನ ಆಯ್ತು. ಇಲ್ಲೊಂದು ಸೂಕ್ಷ್ಮವಾದ ವಿಷಯ ಏನು ಅಂದ್ರೆ ನೋಡಿ, ರಾಮಾವತಾರದಲ್ಲಿ ರಾಮನ ಬಾಣಕ್ಕೆ ಮೊದಲ ಬಲಿಯಾದವಳು ಯಾರು? ತಾಟಕೆ. ಸ್ತ್ರೀ, ರಾಕ್ಷಸಿಯೋ ಅಥವಾ ರಾಕ್ಷಸಿ ಅಲ್ಲದೆ ಇರುವವಳು ಬಿಟ್ಬಿಡಿ, ಒಟ್ಟಾರೆ ಒಂದು ಸ್ತ್ರೀ. ಕೃಷ್ಣಾವತಾರಕ್ಕೆ ಬನ್ನಿ, ಪೂತನಿ ಹೇಳಿದ ದಿವಸ ತರ ಪೀಡಿಯಾಟ್ರಿಕ್ ಸರ್ಜರಿ ಅಲ್ವಾ. ಅಲ್ಲೂ ಮೊದಲು ಕೃಷ್ಣ ಮೊದಲು ಬಲಿ ತೆಗೆದುಕೊಂಡಿದ್ದು ಯಾರನ್ನ? ಪೂತನಿಯನ್ನೇ ಅಲ್ವಾ. ಹಾಗಾಗಿ ದುಷ್ಟರು ಅವ್ರು ಯಾರೇ ಆಗಿರ್ಲಿ ಅವರನ್ನ ನಾವು ಸ್ತ್ರೀ ಅಂತ ಉಪೇಕ್ಷೆ ಮಾಡಬಾರದು. ಹಾಗಾಗಿ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಇವರಿಂದಲೇ ಮಂಗಳಮಯವಾದಂತಹ ವಾತಾವರಣ ನಿರ್ಮಾಣ ಆಗಬೇಕು ಅಂತ ಆ ಕೆಲಸ ಮಾಡಿದ ಹಾಗೆ ಕಾಣುತ್ತೆ. ಹೀಗೆ ತಾಟಕೆ ಹನನವಾಯಿತು. ಅದಾದ್ಮೇಲೆ ಮುಂದಕ್ಕೆ ಹೆಜ್ಜೆ ಹಾಕ್ತಾರೆ. ಹೆಜ್ಜೆ ಹಾಕಿ ನಾಳೆ ಮತ್ತೆ 5 ಕಾಲಿಗೆ ನೋಡೋಣ ಏನ್ ಸಿಗತ್ತೆ. ಅಲ್ಲಿ ನಿಮಗೆಲ್ಲ ನಮಸ್ಕಾರ.